ಶ್ರೀ ವೀರಭದ್ರ ಸ್ವಾಮಿಯೇ ನಮಃ. ಸಾಧನೆ ನಿರಂತರ ಸಾಗಿದರೆ ಅರಿವಿನ ಹಾದಿ ತಿಳಿಯುತ್ತದೆ. ನಡೆಯೂ ನುಡಿಯೂ ಒಂದಾದರೆ ಅಂತರಂಗದಲ್ಲಿ ಬೆಳಕು ಮೂಡುತ್ತದೆ. ನಮ್ಮ ವೀರಣ್ಣ ತಾತ ಅವರು ಹೇಳಿರುವಂಥ ಈ ಒಂದು ನುಡಿಮುತ್ತುಗಳನ್ನು ನಾವು ಸ್ಮರಿಸುತ್ತಾ, ಈ ಒಂದು ಸಮಾಜದಲ್ಲಿ, ಇವತ್ತಿನ ಸಮಾಜದಲ್ಲಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಿಂತನೆಗೆ ತುಂಬ ಜನ ಬರೋದಿಲ್ಲ. ಸೊ ಆ ಒಂದು ಬರಲಿ, ಎಲ್ಲರೂ ಬರಲಿ ಅಂತ ಹೇಳಿಬಿಟ್ಟು ಈ ಒಂದು ಅರಿವಿನ ಮನೆ ಅಥವಾ ಒಂದು ವೀರಭದ್ರ ಸ್ವಾಮಿ ಗೋಷ್ಠಿ ಅಂತ ಏನು ಸ್ಟಾರ್ಟ್ ಮಾಡಿದ್ರು. ನಮ್ಮ ಹಿರಿಯರು ಆಲ್ಮೋಸ್ಟ್ ಯಾವಾಗ ಎಷ್ಟೊಂದು ಡಿಕೇಡ್ಸ್ ಮುಂಚೆನೇ ಇದನ್ನು ಮಾಡಿದ್ದಾರೆ, ದಶಕಗಳ ಮುಂಚೆನೇ ಇದನ್ನು ಸ್ಟಾರ್ಟ್ ಮಾಡಿ, 20 ವರ್ಷಗಳಿಂದ ಮುಂಚೆನೇ ಸ್ಟಾರ್ಟ್ ಮಾಡಿ ಈ ಒಂದು ಅರಿವಿನ ನೇಮೇ ಹೇಳೋ ಥರ ಒಂದು ಅರಿವಿನ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗೋ ಒಂದು ಪ್ರಯತ್ನನ ಅವರು ಮಾಡ್ತಿದ್ದಾರೆ. ಸೊ ಇವತ್ತು 132ನೇ ಒಂದು ಗೋಷ್ಠಿ ಕಾರ್ಯಕ್ರಮದಲ್ಲಿ ನನ್ನ ಗೆಸ್ಟ್ ಆಗಿ ಕರೆದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಾನು ಯಾವ ರೀತಿ ನಿಮಗೆ ಧನ್ಯವಾದ ಹೇಳಬೇಕು ನನಗೆ ಗೊತ್ತಿಲ್ಲ, ಯಾಕೆಂದರೆ ನಾನು ಇವಾಗ ಕೂತ್ಕೊಂಡಿರೋ ಎಲ್ಲರಲ್ಲೂ ನಾನು ತುಂಬ ಚಿಕ್ಕವಳು. ಸೊ ನಾನು ಈ ಒಂದು ಚೇರ್ಗೆ ನಾನು ಅರ್ಹಳು ಅಲ್ವಾ ನನಗೆ ಗೊತ್ತಿಲ್ಲ, ಬಟ್ ಆದರೂ ನನ್ನ ಇಲ್ಲಿ ಕೂರಿಸಿದ್ದೀರಾ. ನನಗೆ ಏನು ಹೇಳಲಿಕ್ಕೆ ಗೊತ್ತಾಗ್ತಿಲ್ಲ. ನಿಮ್ಮ ಎಲ್ಲರ ಪಾದಾರವಿಂದಗಳಲ್ಲಿ ನನ್ನ ನಮನಗಳು, ಅಷ್ಟೇ. ಇಷ್ಟು ನನ್ನ ಹತ್ರ ಹೇಳಕ್ಕೆ ಸಾಧ್ಯ ಅಷ್ಟೇ. ಮತ್ತು ಈ ಒಂದು ಮಂತ್ ಏನು ಸ್ಪೆಷಲ್, ಆಗಲೇ ಕೃಷ್ಣನಪ್ಪ ಹೇಳ್ತಾ ಇದ್ರು ಅವ್ರ ಬರ್ಡೇ ಅಂತಲ್ಲ, ಅದ್ರ ಜೊತೆಗೆ ಈ ಮಂತಲ್ಲಿ ಈ ಸಲ ಗುರು ಪೂರ್ಣಿಮಾ ಬಂದಿದೆ. ಆ ಒಂದು ಗುರು ಪೂರ್ಣಿಮಾ ಮಂತಲ್ಲಿ ಈ ಒಂದು ಗೋಷ್ಠಿ ಆಗ್ತಿರೋದೇ ಒಂದು ಅದೃಷ್ಟ. ಅದರಲ್ಲಿ ನಾನು ಬಂದಿರೋದು ನನ್ನ ಒಂದು ಅದೃಷ್ಟ ಅಂತಲೇ ಹೇಳ್ಬೋದು. ಬಯಲು ಬಯಲನೆ ಬಿತ್ತಿ, ಬಯಲು ಬಯಲನೆ ಬೆಳೆದು, ಬಯಲು ಬಯಲಾಗಿ ಬಯಲಾಗಿದೆ, ಬಯಲು ಬಯಲಾಗಿ ಬಯಲಾಗಿದೆ. ಬಯಲ ಜೀವನ, ಬಯಲ ಭಾವನೆ, ಬಯಲು ಬಯಲಾಗಿ ಬಯಲಾಗಿದೆ. ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು, ನಾನಿಮ್ಮ ಪೂಜಿಸಿ ಬಯಲಾದೆನು. ಗುಹೇಶ್ವರ ಗುಹೇಶ್ವರ ಗುಹೇಶ್ವರ. ಈ ಒಂದು ವಚನ ಮುಖಾಂತರ ನಾನು ಇದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಎಷ್ಟೋ ಜನಕ್ಕೆ ಈ ವಚನ ಏನನ್ಸ್ಬೋದು, ಒಂದು ಮಾತಿನ ಒಂದು ಪದಗಳ ಒಂದು ಚಮತ್ಕಾರ ಅಂತ ಅನ್ಸ್ಬೋದು. ಬಟ್ ಈ ವಚನದಲ್ಲಿ ಇಡೀ ಜೀವನದ ಗುಟ್ಟೆ ಅಡಗಿದೆ. ಎಷ್ಟೊಂದು ಇವಾಗ ಏನು ಹೇಳಕ್ಕೆ ಟ್ರೈ ಮಾಡಿದ್ದಾರೆ ಅಂದರೆ, ಬಯಲಲ್ಲೇ ಒಂದು ಬಿತ್ತನೆ ಮಾಡಿ ಅಲ್ಲೇ ಬೆಳೆದು ಯಾವ ರೀತಿ ಒಂದು ಬಯಲಾಗಿದೆ ಅದು ಅಂತ ಹೇಳಿದ್ರೆ ಅದು ನಮ್ಮ ಜೀವನನೇ ಅಂತಲೇ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಅರಿವು ಎಲ್ರಿಗೂ ಬರಬೇಕಾದ್ರೆ ಒಂದು ಗುರುವಿನ ಅನುಗ್ರಹ ತುಂಬಾ ಮುಖ್ಯವಾಗಿದೆ. ಸೊ ಈ ಒಂದು ಗುರುವಿನ ಅನುಗ್ರಹ ಅದ್ರ ಬಗ್ಗೆನೇ ಇವತ್ತು ನಾನು ಮಾತಾಡ್ಬೇಕು. ಇವತ್ತು ನನಗೆ ಏನ್ರ ಬಗ್ಗೆ ಮಾತಾಡಲಿ ಅಂತ ಕೇಳಿದಾಗ ನಾನು ಮೀನಾ ಅಮ್ಮನ, ಅವ್ರು ಹೇಳಿದ್ರು ನಿಮ್ಮ ಒಂದು ಆಧ್ಯಾತ್ಮಿಕ ಜೀವನದ ಆ ಒಂದು ನಡಿಗೆ ಯಾವ ರೀತಿ ನೀವು ಅದಕ್ಕೆ ಬಂದ್ರಿ ಅನ್ನೋದ್ರ ಬಗ್ಗೆ ಮಾತಾಡಿ ಅಂತ ಹೇಳಿದ್ರು. ಬಟ್ ಆದರೆ ಅದೇ ನಾನು ಅದಕ್ಕಿಂತ ಮಿಗಿಲಾಗಿದ್ದೇನೆಂದರೆ ಗುರುವಿನ ಭಕ್ತಿ ಅಥವಾ ಗುರುವಿನ ಅನುಗ್ರಹ, ಅದ್ರ ಬಗ್ಗೆ ಇವತ್ತು ಮಾತಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ನಮ್ಮ ವಚನ ಹೇಳುತ್ತಲ್ಲ, ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಅದೇ ರೀತಿ ಹಾಡಿದ್ರೆ ಅವ್ರ ಬಗ್ಗೆನೇ ಹಾಡೋಣ, ಬೇಡಿದ್ರೆ ಅವ್ರನ್ನೇ ಬೇಡೋಣ, ಏನೇ ಹೇಳಿದ್ರು ಅವ್ರ ಬಗ್ಗೆನೇ ಇರಲಿ ಅನ್ನೋ ಥರ ಒಂದು ನನ್ನ ಒಂದಿದು. ನೀನೊಲಿದರೆ ಕಲ್ಲೆಲ್ಲ ಕನಕವಯ್ಯ, ನೀನೊಲಿದೊಡೆ ಹುಲ್ಲೆಲ್ಲ ರಾಜಾನ್ನವಯ್ಯ, ನೀನೊಲಿದೊಡೆ ಕೊರಡೆಲ್ಲ ಕಲ್ಪವೃಕ್ಷವಯ್ಯ, ನೀನೊಲಿದೊಡೆ ಬರಡೆಲ್ಲ ಕಾಮಧೇನುವಯ್ಯ, ನೀನೊಲಿದೊಡೆ ಏನುಂಟು ಏನಿಲ್ಲವಯ್ಯ, ಅಖಂಡೇಶ್ವರ ಅಖಂಡೇಶ್ವರ. ಇದು ಗುರುವಿನ ಮಹಿಮೆ. ಗುರು ಒಲಿದ್ರೆ ಪ್ರತಿಯೊಂದು ಸಿಂಪಲ್ ಥಿಂಗ್ಸು ಯಾವ ರೀತಿ ಒಂದು ಮಹತ್ವ ರೂಪವನ್ನು ತಗೊಳುತ್ತೋ ಆ ರೀತಿ ನನ್ನ ಲೈಫ್ ಆಗಿದೆ. ಆ ಒಂದು ಗುರು ಅನುಗ್ರಹಕ್ಕಿಂತ ಮುಂಚೆ ನಾನು ಏನಿದ್ದೆ, ಇವತ್ತು ಗುರುವಿನ ಅನುಗ್ರಹ ಆದಮೇಲೆ ನಾನು ಯಾವ ರೀತಿ ಇದ್ದೀನಿ, ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಆ ಒಂದು ಗುರುವಿನ ಬಗ್ಗೆ ನನಗೆ ಮಾತಾಡೋಕ್ಕೆ ನೀವೆಲ್ಲ ಅವಕಾಶ ಮಾಡಿಕೊಟ್ಟಿದ್ದೀರಾ, ತುಂಬಾ ಧನ್ಯವಾದಗಳು. ಈ ಒಂದು ಗುರುವಿನ ಬಗ್ಗೆ ನಾನು ಹೇಳೋಕ್ಕಿಂತ ಮುಂಚೆ ನವವಿಧ ಭಕ್ತಿ ಅಂತ ಒಂದಿದೆ, ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಫಸ್ಟು. ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನವವಿಧ ಭಕ್ತಿ ಅಂತ ನಾವು ಒಂದು ಸಾಯಿ ಸಚ್ಚರಿತ್ರೆಯಲ್ಲಿ ಬರುತ್ತೆ, ಮತ್ತು ದತ್ತಾತ್ರೇಯರು ಅದ್ರ ಬಗ್ಗೆ ಒಂದು ಉಲ್ಲೇಖನೆ ಮಾಡ್ತಾರೆ. ಏನು ನವವಿಧ ಭಕ್ತಿ? 9 ರೀತಿಯ ಭಕ್ತಿ. ಆ ಒಂದು ಭಕ್ತಿ ಮಾರ್ಗದಲ್ಲಿ 9 ವಿಧ ಇದೆಯಂತೆ. ಫಸ್ಟ್ ಬಂದು ಶ್ರವಣಂ ಅಂತ ಹೇಳಿದ್ರೆ ನಾವು ಕೇಳಿಸ್ಕೊಳ್ಳುವಂಥದ್ದು. ನಾವು ಏನನ್ನ ಕೇಳಿಸ್ಕೋತೀವಿ ಅದರಲ್ಲೇ ಭಕ್ತಿಯನ್ನು ನೋಡುವಂಥದ್ದು. ಸೊ ನಾವು ಕೇಳಿಸ್ಕೊಳ್ಬೇಕಾದ್ರೆ ಬಸವಣ್ಣವ್ರು ಹೇಳ್ತಾರಲ್ಲ, ಎಲ್ಲವೂ ನಾನು ಕೂಡಲ ಸಂಗಮ ದೇವರದೇ ಕೇಳಿಸ್ಕೊಳ್ತಾ ಇದ್ದೀನಿ, ಎಲ್ಲಾನು ಏನೇ ಕೇಳಿದ್ರು ಅವರ ಒಂದು ಲೀಲೆನೇ ನಾನು ಕೇಳಿಸ್ಕೊಳ್ತಾ ಇದ್ದೀನಿ ಅನ್ನೋ ಥರ.
ಸೊ ಪ್ರತಿಯೊಂದು ಅವರದೇ ಕೇಳಿಸ್ಕೊಳ್ತಾರೆ. ಅದು ಶ್ರವಣ. ಏನೇ ಕೇಳಿಸಿದ್ರು ಅದು ನಿಮ್ಮ ಸ್ತೋತ್ರಗಳಾಗಿರಲಿ ಅಂತ. ಇನ್ನೊಂದು ಸ್ಮರಣ. ಅದನ್ನು ಕೇಳಿಸ್ಕೊಂಡ್ರೆ ನಾವು ಹಾಗೆ ಬಿಟ್ಬಿಡ್ಬೇಕಾ? ಇಲ್ಲ, ಅದನ್ನು ಸ್ಮರಣೆ ಮಾಡಬೇಕು. ಅದಕ್ಕೊಂದು ಕತೆ ಇದೆ, ಸ್ಮರಣೆ ಯಾವ ರೀತಿ ಮಾಡಬೇಕು ಅಂತ. ಒಬ್ಬ ನೀಚ ಇರ್ತಾನೆ. ಎಷ್ಟು ನೀಚ ಅಂತ ಹೇಳಿದ್ರೆ, ತನ್ನ ತಾಯಿಯನ್ನೇ ಕೊಂದು ಅವನು ಯಾವುದೇ ರೀತಿ ಅವನಿಗೆ ಗತಿ ಸಿಗೋದಿಲ್ಲ, ಅವನಿಗೆ ಕೊನೆಯ ಒಂದು ಇದು ಸಿಗೋದಿಲ್ಲ. ಅವನೇನಾಗ್ತಾನೆ, ಪ್ರೇತಾತ್ಮವಾಗಿ ಪಿಶಾಚಿಯಾಗಿ ಅವನು ಇಲ್ಲೇ ಓಡಾಡ್ತಿರ್ತಾನೆ. ಆದರೆ ಅವನು ತಮ್ಮ ಇರ್ತಾನಲ್ಲ, ಅವನು ತುಂಬ ದೈವಭಕ್ತ. ಅವನು ಎಷ್ಟು ದೈವಭಕ್ತ ಅಂದರೆ ದೇವ್ರ ಜೊತೆ ಮಾತಾಡ್ತಿರ್ತಾನೆ ಅವನು, ಅಷ್ಟು ದೈವಭಕ್ತ ಅವನು. ಸೊ ಅವನು ಈ ಅಣ್ಣ ಏನು ಮಾಡ್ತಾನೆ, ನನಗೆ ಈ ಥರ ನನ್ನ ತಾಯಿಯನ್ನು ಏನಕ್ಕೆ ಅವ್ನು ಕೊಳ್ತಾನೆ ತಾಯಿ ಅಂದರೆ, ತಾಯಿನ ದುಡ್ಡು ಕೇಳ್ತಾನೆ ಅವನು. ತಾಯಿ ತುಂಬ ಬಡಸ್ತನದಲ್ಲಿರೋದ್ರಿಂದ ದುಡ್ಡು ಕೊಡೋಕ್ಕಾಗದಿರೋದಿಲ್ಲ. ಅವನೇನು ಮಾಡ್ತಾನೆ, ತಾಯಿನ ಅದಕ್ಕೆ ನೀನು ನನಗೆ ದುಡ್ಡು ಕೊಡ್ತಿಲ್ಲ ಆ ಒಂದು ರೋಷಕ್ಕೆ ತಾಯಿನ ಕೊಲೆ ಮಾಡ್ತಾನೆ. ಅದರಿಂದ ಅವನು ಪ್ರೇತಾತ್ಮವಾಗಿ ಉಳಿಕೊಳ್ತಾನೆ. ಅವನಿಗೆ ಒಂದು ಏನದು ಮರಣದ ನಂತರ ಅವ್ನಿಗೆ ಏನು ಸದ್ಗತಿ ಸಿಗಬೇಕು ಅದು ಸಿಕ್ಕಿರೋದಿಲ್ಲ. ಅದಾದ್ಮೇಲೆ ಇವನು ಅಣ್ಣ ಹತ್ರ ತಮ್ಮ ಹತ್ರ ಬಂದು ಕೇಳ್ಕೊಳ್ತಾನೆ, ನೋಡಿ ಈ ಥರ ನನಗೆ ಸಿಗ್ತಾ ಇಲ್ಲ, ದಯವಿಟ್ಟು ನೀನು ನನಗೆ ಹೆಂಗಾದ್ರೂ ಮಾಡಿ ಸದ್ಗತಿ ಕೊಡಿಸು ಅಂತ. ಸೊ ಇವನು ಏನು ಮಾಡ್ತಾನೆ, ಒಬ್ಬ ಪುರೋಹಿತ ಹತ್ರ ಹೋಗ್ತಾನೆ, ಈ ಥರ ಕೇಳ್ತಾನೆ, ನನ್ನ ಅಣ್ಣ ಈ ಥರ ಪಿಶಾಚಿ ಆಗಿಬಿಟ್ಟಿದ್ದಾನೆ, ಅವ್ನಿಗೆ ಏನು ಮಾಡಿದ್ರು ಅವ್ನು ನನ್ನ ಹತ್ರ ಬಂದು ಕೂತ್ಕೊಳ್ತಾನೆ ದಿನ ರಾತ್ರಿ, ಹೇಗೆ ಇವನಿಗೆ ಸದ್ಗತಿ ಕೊಡೋದು? ನೀನು ಬೋಧ್ ಗಯಾಗೆ ಹೋಗು, ಅಲ್ಲಿ ನೀನು ಅವನಿಗೆ ಪಿಂಡ ಪ್ರದಾನವನ್ನು ಮಾಡು, ಅಲ್ಲಿ ನಿನಗೆ ಅವನಿಗೆ ಗತಿ ಸಿಗುತ್ತೆ, ಸದ್ಗತಿ ಸಿಗುತ್ತೆ ಅಂತ ಹೇಳ್ತಾರೆ. ಇವನು ಅದೇ ಥರ ಗಯಾಗೆ ಹೋಗ್ತಾನೆ, ಬೋಧ್ ಗಯಾಗೆ ಹೋಗಿ ಅಲ್ಲೆಲ್ಲ ಪಿಂಡ ಪ್ರದಾನ ಮಾಡಿ ಬರ್ತಾನೆ. ಆದರೆ ನೆಕ್ಸ್ಟ್ ಡೇ ಮತ್ತೆ ಆ ಪ್ರೇತಾತ್ಮ ಬಂದು ಅವನ ಮನೇಲಿ ಕೂತ್ಕೊಳ್ಳುತ್ತೆ. ಇವನಿಗೆ ಏನು ಮಾಡೋದು ಗೊತ್ತಾಗೋದಿಲ್ಲ. ಎಲ್ಲ ಮಾಡಾಯ್ತು, ಮಾಡಿದ್ದು ಪುರೋಹಿತರು ಹೇಳಿ, ಅವ್ರು ಶ್ರೇಷ್ಠವಾದ ಪುರೋಹಿತರು ಅವ್ರು ಹೇಳಿರೋದು. ಮತ್ತೆ ನಾವು ನಮ್ಗೆ ಗೊತ್ತಿರೋ ಪ್ರಕಾರ ನಾವು ಗಯದಲ್ಲಿ ಒಂದ್ಸಲ ಇದು ಮಾಡಿದ್ರೆ, ಪಿಂಡ ಪ್ರದಾನ ಮಾಡಿದ್ರೆ ಎಲ್ಲ ಒಂದು ಆತ್ಮಗಳಿಗೆ ಅದೊಂದು ಸದ್ಗತಿ ಸಿಗುವಂಥ ಪ್ಲೇಸ್ ಅದು. ಬಟ್ ಇವನಿಗೆ ಸದ್ಗತಿ ಸಿಗ್ತಾ ಇಲ್ಲ, ಮತ್ತೆ ಪ್ರೇತಾತ್ಮ ಆಗಿ ಬರ್ತಿದ್ದಾನೆ. ಇವನಿಗೆ ಏನು ಮಾಡೋದು ಗೊತ್ತಾಗೋದಿಲ್ಲ. ಹೀಗೆ ನೆನೆಸ್ಕೊಂಡು ಕೃಷ್ಣ ಏನಪ್ಪ ಮಾಡಲಿ ಅಂತ ನೆನೆಸ್ಕೊಂಡು ಹೋಗ್ತಿರ್ತಾನೆ. ಅಲ್ಲಿ ಒಬ್ಬರು ಮುದುಕ ಸಾಧುಗಳು ಕೂತ್ಕೊಂಡಿರ್ತಾರೆ. ಹೋಗ್ಬಿಟ್ಟು ಈ ಥರ ಕೇಳ್ಕೊಳ್ತಾನೆ, ನೋಡಿ ಈ ಥರ ನಮ್ಮ ಅಣ್ಣನಿಗೆ ಸದ್ಗತಿ ಸಿಕ್ಕಿಲ್ಲ, ನಾನು ಏನು ಮಾಡಬೇಕು ಹೇಳಿ ಅಂತ. ಅವ್ರು ಹೇಳ್ತಾರೆ, ನೀವು ಗೀತಾ ಪಾರಾಯಣ ಮಾಡಿ 7 days ಸಪ್ತಾಹ ಮಾಡು. ನೀನು ಆ ಸಪ್ತಾಹ ಮಾಡಿದ್ರೆ ನಿನ್ನ ಒಂದು ಅಣ್ಣನಿಗೆ ಸದ್ಗತಿ ಸಿಗುತ್ತೆ. ಇವನಿಗೆ ಬೇರೆ ಆಪ್ಷನ್ ಇಲ್ಲ, ನಂಬಲೇಬೇಕು. ಇವಾಗ ಏನು ಹೇಳಿದ್ರು ಅದೇ ಒಂದು ಸೊಲ್ಯೂಷನ್ ಅಂತ ನಂಬಲೇಬೇಕು ಇವನು. ಇವನಿಗೆ ಇಲ್ಲಾಂದರೆ ಅವನ ಕಾಟ ಕೊಡ್ತಿದ್ದಾರೆ ಅಣ್ಣ. ಸರಿ ಅಂತ ಹೇಳ್ಬಿಟ್ಟು ಮನೆಗೆ ಹೋಗ್ತಾನೆ. ಮನೇಲಿ ಎಲ್ಲ ಒಂದು ಸಪ್ತಾಹ ಮಾಡೋದು ಅಂತ ಹೇಳಿದ್ರೆ ಇಟ್ಸ್ ಅ ವೆರಿ ಹ್ಯೂಜ್ ಥಿಂಗ್, ದೊಡ್ಡ ವಿಷಯ ಅದು. ಅದನ್ನ ಮದುವೆಗಿಂತ ಗ್ರ್ಯಾಂಡಾಗಿ ಮಾಡ್ತಿರುತ್ತೆ ಆ ಕಾಲದಲ್ಲಿ, ಅಂದರೆ ಆ ಒಂದು ಗೀತಾ ಸಪ್ತಾಹ ಮಾಡುವಂಥದ್ದು, ಆಯಿತಾ? ಸೊ ಏನು ಮಾಡ್ತಾರೆ ಅವರು, ಎಲ್ಲಾರನ್ನೂ ತನ್ನ ನೆಂಟ್ರಿಸ್ಟ್ರಿಗೆಲ್ಲ ಹೇಳ್ತಾರೆ, ನಾನು ಸಪ್ತಾಹ ಮಾಡ್ತಾ ಇದ್ದೀನಿ, ನೀವೆಲ್ಲ ಬರಬೇಕು. ಯಾರಿಗೂ ಏನೂ ಹೇಳೋದಿಲ್ಲ, ಈ ಥರ ಪ್ರೇತಾತ್ಮ ಆಗಿದ್ದಾನೆ ಅಣ್ಣ, ಏನೂ ಹೇಳೋದಿಲ್ಲ. ನೀವೆಲ್ಲ ದಯವಿಟ್ಟು ಬನ್ನಿ, ಸಪ್ತಾಹಕ್ಕೆ ಬನ್ನಿ, ಕೃಷ್ಣನ್ ನೆನೆಸ್ಕೊಳ್ಳೋಣ, ಕೃಷ್ಣನ್ ಧ್ಯಾನ ಮಾಡೋಣ, ಇದು ಏನದು ಶ್ರೀಮದ್ ಭಾಗವತಂದು ಸಪ್ತಾಹ ಮಾಡ್ತಾ ಇದೀನಿ ಅಂತ ಹೇಳ್ತಾನೆ. ಸರಿ, ನೆಂಟ್ರಿಷ್ಟೆಲ್ಲ ಬರ್ತಾರೆ, ಅದಕ್ಕೆ ಬೇಕಾದಂಥ ಪುರೋಹಿತರನ್ನೆಲ್ಲ ಕರೆಸ್ತಾರೆ, ಸಪ್ತಾಹ ಸ್ಟಾರ್ಟ್ ಮಾಡ್ತಾರೆ. ಈ ಪ್ರೇತಾತ್ಮ ಆಗಿರ್ತಾನಲ್ಲ ಈ ಅಣ್ಣ ಬಂದು ಒಂದು ಬಿದುರಿನ ಒಂದು ಕಡ್ಡಿ ಮೇಲೆ ಬಂದು ನಿಂತ್ಕೊಳ್ತಾನೆ. ಇವನಿಗೆ ಮಾತ್ರ ಅವ್ನು ಕಾಣಿಸ್ತಿರ್ತಾನೆ, ಬೇರೆ ಯಾರಿಗೂ ಕಾಣಿಸ್ತಿರೋದಿಲ್ಲ. ಸರಿನಾ? ಸಪ್ತಾಹ ಸ್ಟಾರ್ಟ್ ಆಗುತ್ತೆ. 1 ದಿನ 2 ದಿನ ಏನಾಗುತ್ತೆ, ಸಪ್ತಾಹ ಆದಮೇಲೆ ಎಲ್ಲರೂ ಮನೆಗೆ ಹೋಗ್ತಾರೆ ಅಲ್ವಾ? ಇವರೆಲ್ಲರೂ ಮನೆಗೆ ಹೋಗ್ತಾರೆ, ಆಯ್ತಾ? ಆ ಒಂದು ಪ್ರೇತಾತ್ಮ ಏನಾಗುತ್ತೆ, ಅಲ್ಲೇ ಕುತ್ಕೊಂಡಿರುತ್ತೆ. ಅದಕ್ಕೆ ಮನೆಗೆ ಹೋಗಿ ಗೊತ್ತಿಲ್ಲ, ಅಲ್ಲೇ ಕುತ್ಕೊಂಡಿರುತ್ತೆ. 7 ದಿನ ಸಪ್ತಾಹ ತನಕನೂ ಅದಲ್ಲೇ ಕುತ್ಕೊಂಡಿರುತ್ತೆ. ಆ ಒಂದು ಸಪ್ತಾಹ ನಡೀತಾ ಇದ್ದಂಗೆ ಪ್ರತಿ 1 ದಿನಕ್ಕೆ ಆ ಒಂದು ಹೆಂಗೆ ಬಿದಿರಿನಲ್ಲಿ ಒಂದು ಗಂಟು ಇರುತ್ತಲ್ಲ, ಒಂದೊಂದೇ ಗಂಟು ಬರ್ಸ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಆ ಥರ 7 ಗಂಟು ಇರುತ್ತೆ. 7 ಗಂಟು ಸಪ್ತಾಹ ಮುಗಿಯೋಷ್ಟು ಎಲ್ಲರೂ ಬರ್ಸ್ಟ್ ಆಗುತ್ತೆ. ಅವನಿಗೆ ಸದ್ಗತಿ ಯಾವ ರೀತಿ ಸಿಗುತ್ತೆ ಅಂದರೆ, ಶ್ರೀಮನ್ ಭಗವಾನ್ ಕೃಷ್ಣನೇ ಬಂದು ಅವನ್ನ ಕರ್ಕೊಂಡು ಹೋಗ್ತಾರೆ. ಈ ಅಣ್ಣಂಗೆ ಅದು ಕಾಣುತ್ತೆ. ನಾನು ಹೇಳಿಲ್ಲ, ಅವ್ನು ದೇವ್ರ ಹತ್ರ ತಮ್ಮನಿಗೆ ದೇವ್ರ ಹತ್ರ ಮಾತಾಡ್ತಿದ್ರು ಅವರು ಅಂತ ಅವನಿಗೆ ಕಾಣುತ್ತೆ. ಅವನು ಕೇಳ್ತಾನೆ, ನಾನು ಇಷ್ಟೆಲ್ಲ ಪೂಜೆ ಪುನಸ್ಕಾರ ಇಷ್ಟು ಒಳ್ಳೆ ಕೆಲಸ ಮಾಡಿದ್ದೀನಿ, ಅವರಿಗೆ ಸದ್ಗತಿ ಕೊಟ್ಟು ಅವರ ನೀವು ಕರ್ಕೊಂಡು ಹೋಗ್ತಿದ್ದೀರಾ, ನನ್ನೂ ಕರ್ಕೊಂಡು ಹೋಗಪ್ಪ ಕೃಷ್ಣ ಅಂತ ಕೇಳ್ಕೊತಾನೆ. ಅದಕ್ಕೆ ಅವ್ನು ಕೇಳ್ತಾನೆ, ಅವನಿಗೆ ಕ್ಯೂರಿಯಾಸಿಟಿ. ಅವನಿಗೆ ನಾನು ಗಯಾದಲ್ಲಿ ಮಾಡಿ ಬಂದೆ, ಬೋಧಗಯದಲ್ಲಿ ಅದೆಲ್ಲ ಪಿಂಡ ಪ್ರದಾನ ಮಾಡಿದೆ, ಇವನಿಗೆ ಅಲ್ಲೂ ಸದ್ಗತಿ ಸಿಗದೆ ಇರೋದು, 7 ದಿನ ಸಪ್ತಾಹ ಮಾಡಿದ ತಕ್ಷಣ ಹೇಗೆ ಸದ್ಗತಿ ಸಿಕ್ತು ಇವನಿಗೆ ಅಂತ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಸಪ್ತಾಹ ಅಂತ ಹೇಳಿದ್ರೆ ನೀವು ಮುಗಿಸಿ, ಪುರೋಹಿತರು ನಿಮ್ಗೆ ಏನು ಒಂದು ಓದ್ತಾರೆ ಅದನ್ನ ಮುಗಿಸಿ ನೀವೆಲ್ಲ ಮನೆಗೆ ಹೋಗ್ತಿದ್ರಿ. ಮನೆಗೆ ಹೋಗಿ ನೀವೇನು ಮಾಡ್ತಿದ್ರಿ? ಕೃಷ್ಣನ ಧ್ಯಾನ ಮಾಡ್ತಾ ಇದ್ರಾ? ಇಲ್ಲ,
ನೀವು ನಿಮ್ಮ ಮನೆಯಲ್ಲಿ ಏನೇನಿತ್ತು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ರಿ, ನಿಮ್ಮ ಸಂಸಾರ ಸಾಗರದಲ್ಲಿ ಮುಳುಗೋಗ್ತಾ ಇದ್ರಿ. ಮತ್ತೆ ಈ ಪಿಶಾಚಿ ಇದೆಲ್ಲ, ಈ ಪ್ರೇತಾತ್ಮ ಇದೆಲ್ಲ ಇದೇನ್ ಮಾಡ್ತು ಅಂದ್ರೆ ಅಲ್ಲೇ ಕುತ್ಕೊಂಡು ಬೆಳಿಗ್ಗೆಯಿಂದ ಏನ್ ಸಪ್ತಾಹ ಮಾಡಿದ್ವಲ್ಲ ನಾವು, ಅದನ್ನ ಮೆಲ್ಕಾಗ್ತಾ ಇತ್ತು. ಕೃಷ್ಣ ಕೃಷ್ಣ ಅಂತ ನನ್ನ ನೆನ್ಸ್ಕೊತಾ ಇದ್ದಾಳೆ. ಆ ಒಂದು ಫಲಕ್ಕೆ ನಾನೇ ಬಂದು ಇವನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ನಮ್ಮ ಸ್ಮರಣೆ. ಅದೇ ಸ್ಮರಣಂ ಅಂತ ಹೇಳಿದ್ರೆ ನಾವೇನೋ ಒಂದು ದೇವ್ರ ಬಗ್ಗೆ ಕೇಳಿದಾಗ ವಾಪಸ್ ಮನೆಗೆ ಹೋಗಿ ಮರ್ತೋಗ್ಬಿಡೋದಲ್ಲ, ಅದನ್ನೇ ಮೆಲ್ಕ್ ಹಾಕೋದು. ಅದು ಸೆಕೆಂಡ್ ಒನ್, ನವವಿಧ ಭಕ್ತಿಯಲ್ಲಿ ಸ್ಮರಣ. ಈಗ ಥರ್ಡ್ ಒನ್ ಕೀರ್ತನಂ. ಶ್ರವಣಂ ಆಯ್ತು, ಕೀರ್ತನಂ ಆಯ್ತು, ಸ್ಮರಣಂ ಆಯ್ತು. ಮೂರನೇದು ಆಯ್ತಾ. ಕೀರ್ತನಂ ಅಂದ್ರೆ ನೀವೆಲ್ಲ ಇವಾಗ ಏನ್ ಅಕ್ಕಂದ್ರು ನೀವೆಲ್ಲ ಹೇಳ್ತಿದ್ರಲ್ಲ ದೇವರ ಬಗ್ಗೆ, ದೇವರ ನಾಮ ಹೇಳ್ತಿದ್ರಲ್ಲ, ಅದು ಕೀರ್ತನ. ದೇವರನ್ನ ನಾವು ಅವರ ಒಂದು ಲೀಲೆಗಳನ್ನ ಹೊಗಳ್ಕೊಂಡು ಅವ್ರನ್ನ ನೆನ್ಸ್ಕೊಳ್ಳೋಂಥದ್ದು. ಪುರಂದರದಾಸರು ಅದೇ ರೀತಿನೇ ಮಾಡಿನೇ ಅವರು ಒಂದು ಸದ್ಗತಿಯನ್ನ ಪಡ್ಕೊಂಡ್ರು. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಪಾದ ಸೇವನ. ಏನು ಪಾದ ಸೇವನ ಅಂದ್ರೆ ನಿಮ್ ಪ್ರಕಾರ ಏನ್ ಅನ್ಸುತ್ತೆ ಪಾದ ಸೇವನ ಅಂದ್ರೆ? ನಮ್ಮೆಲ್ಲ ಪ್ರಕಾರ ಏನು ಪಾದ ಸೇವನೆ ಅಂದ್ರೆ ಗುರುವಿನ ಪಾದ ಸೇವನೆ ಮಾಡೋದು. ಆದ್ರೆ ಅದಕ್ಕಿಂತ ಶ್ರೇಷ್ಠವಾದ ಪಾದ ಸೇವನೆ ಯಾವುದು ಗೊತ್ತಾ? ಆ ಗುರುವಿನ ಭಕ್ತರಿರ್ತಾರಲ್ಲ ಅವರ ಪಾದ ಸೇವೆ ಮಾಡೋದು. ಕೃಷ್ಣ ಹೇಳ್ತಾರೆ, ನನಗೆ ಯಾರು ತುಂಬಾ ಪ್ರಿಯ ಭಕ್ತರು ಗೊತ್ತಾ? ಯಾರು ನನ್ನ ಪೂಜೆ ಮಾಡ್ತಾರೆ ಅವರಲ್ಲ, ನನ್ನ ಪೂಜೆ ಮಾಡೋರ್ನ ಚೆನ್ನಾಗಿ ನೋಡ್ಕೋತಾರಲ್ಲ ಅವರು ನನ್ನ ಪ್ರಿಯರು ಅಂತ ಹೇಳ್ತಾರೆ ಕೃಷ್ಣ. ಸೊ ಅದು ಪಾದ ಸೇವನೆ ಅಂತ ಹೇಳಿದ್ರೆ. ಪಾದ ಸೇವನೆ ಅಂತ ಹೇಳಿದ್ರೆ ನಾವು ಬರೀ ಗುರುವಿನ ಸೇವೆ ಜೊತೆಗೆ ಎಲ್ಲ ಒಂದು ಯಾರೇನು ನಾವು ನೋಡ್ತೀವೋ ಪ್ರತಿಯೊಂದು ಸ್ವರೂಪನೂ ಗುರುವಿನ ಸ್ವರೂಪನೇ, ಪ್ರತಿಯೊಂದು ಸ್ವರೂಪನೂ ಕೃಷ್ಣನ ಸ್ವರೂಪನೇ ಅಂತ ನೋಡುವುದೇ ನಮ್ಮ ಒಂದು ಪಾದ ಸೇವನೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಅರ್ಚನಂ ಅಂತ ಹೇಳಿದ್ರೆ ಏನು? ಬಾಹ್ಯವಾಗಿ ಪೂಜೆ ಮಾಡೋದು. ಹೂವ ತಗೊಂಡು ನಾವು ಅರ್ಚನೆ ಅಷ್ಟೋತ್ತರ ಮಾಡೋದು. ಆ ಅಷ್ಟೋತ್ತರ ಮಾಡಿ 108 ನೇಮ್ಸ್ ಹೇಳಿ ನಾವು ಮರ್ತೋಗ್ಬಿಟ್ರೆ ಅದು ಅರ್ಚನಂ ಆಗೋದಿಲ್ಲ. ಪ್ರತಿ ಸಲ ಆ ನೇಮ್ಸ್ ನ ಮೆಲ್ಕ್ ಹಾಕ್ತಾ ಇರ್ಬೇಕು ನಾವು, ಅದು ಅರ್ಚನಂ. ಪ್ರತಿ ಸಲ ನಾವ್ ಏನೇ ಮಾಡ್ಬೇಕಾದ್ರೂ ಸ್ಮರಣೆ ಮಾಡ್ಕೊಳ್ಬೇಕು, ಅದು ಅರ್ಚನಂ. ನಾವ್ ಏನೇ ಮಾಡ್ತಿರ್ಲಿ, ಏನೇ ಆಗ್ತಿರ್ಲಿ ನಮ್ಮ ಲೈಫಲ್ಲಿ, ಅರ್ಚನಂ ನಡೀತಾನೇ ಇರ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ವಂದನಂ. ಏನು ವಂದನಂ ಅಂತ ಹೇಳಿದ್ರೆ ನಾವು ವಂದನಂ ಅಂತ ಹೇಳಿದ್ರೆ ಎಲ್ಲರಲ್ಲೂ ಆ ಕೃಷ್ಣ ಸ್ವರೂಪನೇ ಅಂತ ಹೇಳಿ, ಎಲ್ಲರಲ್ಲೂ ಆ ಭಗವಂತನೇ ಇದ್ದಾನೆ ನಿಲ್ಲಿಸಿದಾನೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ವಂದನೆ ಅಂತ ಹೇಳೋದು. ನೆಕ್ಸ್ಟ್ ದಾಸ್ಯಂ. ದಾಸ್ಯಂ ಅಂತ ಹೇಳಿದ್ರೆ ಸೇವೆ. ಯಾವ ರೀತಿ ಸೇವೆ? ನಿಷ್ಕಲ್ಮಶವಾದ ಸೇವೆ, ಯಾವುದೇ ರೀತಿ ಅಪೇಕ್ಷೆನೇ ಪಡದೆ ಮಾಡುವಂತಹ ಸೇವೆ. ನಾನು ನಂದು ತನ್ನೋರು ನಮ್ಮೋರು ಅಂತ ಮಾಡೋದಕ್ಕಿಂತ ನನಗೆ ಯಾರೂ ಗೊತ್ತಿಲ್ಲದೆ ಇರೋ ಸೇವೆ ಮಾಡ್ತೀವಲ್ಲ, ಅವ್ರು ಯಾರೇ ಆಗಿರ್ಲಿ ಅವ್ರ ಸೇವೆ ಮಾಡ್ತೀವಲ್ಲ, ಅದು ಸೇವೆ. ದಾಸ್ಯ, ಅದನ್ನೇ ನಮ್ಗೆ ಹೇಳೋದು ದಾಸ್ಯಂ ಅಂತ. ಓಕೆನಾ? ನೆಕ್ಸ್ಟ್ ಸಖ್ಯಂ, ಸ್ನೇಹಂ. ಸಖ್ಯಂ ಅಥವಾ ಸ್ನೇಹಂ, ಭಗವಂತನ ಒಡನೆ ಜೊತೆಗಿರೋದು. ಯಾವಾಗ್ಲೂ ನಾವು ಭಗವಂತನ ಸ್ಮರಣೆ ಜೊತೆಗೆ ಅವ್ರು ಯಾವತ್ತೂ ನಮ್ ಜೊತೆನೇ ಇರ್ತಾರೆ ಅಂತ. ಯಾರು ಬಾಳೆಹಣ್ಣು ತಿನ್ನಿ ಅಂತ ಗುರುಗಳು ಹೇಳಿದಾಗ ಎಲ್ಲಾ ಕಡೆ ದೇವೇ ಇದ್ದಾರೆ ಸ್ವಾಮಿ ಅಂತ ಹೇಳೋದು ಯಾರು? ಸೊ ಅದು ನಿಜವಾದ ಒಂದು ಭಕ್ತಿ ಅಂದ್ರೆ ಅದು. ನಾವು ಆ ಟೈಮಲ್ಲಿ ಮಾಡಿ ಮರ್ತೋಗ್ಬಿಟ್ರೆ ಪ್ರಯೋಜನ ಇಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಏನು? ಆತ್ಮ ನಿವೇದನ. ಲಾಸ್ಟ್ ಅಲ್ಲಿ ಬರುವಂತದ್ದು ಆತ್ಮ ನಿವೇದನ. ಏನು ಹಾಗಾದ್ರೆ? ಕಂಪ್ಲೀಟ್ ಯಾವುದೇ ರೀತಿ. ಪ್ರಹ್ಲಾದ ಅದಕ್ಕೆ ದೊಡ್ಡ ಎಕ್ಸಾಂಪಲ್. ಕಂಪ್ಲೀಟ್ ಆತ್ಮ ಒಂದು ನಿವೇದನ ಮಾಡ್ಕೊಳ್ತಾರೆ. ಯಾವ ರೀತಿ? ಅವನ ಬೆಟ್ಟದಿಂದ ತಳ್ತಿರ್ತಾರೆ, ಆ ಮೂಮೆಂಟ್ ಅಲ್ಲೂ ಅವರಿಗೆ ಭಯ ಆಗೋದಿಲ್ಲ. ನಾರಾಯಣ ನೀರಿದ್ಯಪ್ಪ ತಳ್ಳ. ಇವಾಗ ಅವ್ರು ಚೆಕ್ ಮಾಡೋದಾಗ್ತದೆ, ನಾರಾಯಣ ಕೊನೆ ತನಕನೂ ಬರೋದಿಲ್ಲ. ಸಾಯಿಸ್ಬೇಕಾದ್ರೆ ಅವನ್ನ ಎತ್ಕೊಂಡೋಗಿ ಅವ್ರದ್ದು ಇದು ಅವನ್ನ ಎತ್ತಿ ಇನ್ನೇನು ಹಾಕ್ಬೇಕು. ಅಟ್ಲೀಸ್ಟ್ ಅವ್ರು ಕೇಳ್ಕೊಳ್ತಾರೆ, ಆ ದೂತರು ಬಂದಿರ್ತಾರಲ್ಲ ಇವ್ರ ಜೊತೆಗೆ, ಅವ್ರು ಕೇಳ್ಕೊಳ್ತಾರೆ, ಪ್ರಹ್ಲಾದ ಇವಾಗ್ಲಾದ್ರೂ ನಿಮ್ಮಪ್ಪ ಹೆಸರು ಹೇಳಪ್ಪ, ನಿಮ್ಮಪ್ಪನೇ ಗ್ರೇಟ್ ಅಂತ ಹೇಳಪ್ಪ, ನಾವು ಕರ್ಕೊಂಡು ಹೋಗ್ಬಿಡ್ತೀವಿ ನಿನ್ನ. ಇಲ್ಲ, ನಾರಾಯಣನೇ ನನ್ನ ಕಾಪಾಡ್ತಾನೆ, ನೀವು ಹಾಕಿ ಪರವಾಗಿಲ್ಲ. ಅದು ಆತ್ಮ ನಿವೇದನೆ. ಇದಿಷ್ಟು ಈ ನವವಿಧ ಭಕ್ತಿ ನಮ್ಮಲ್ಲಿದ್ರೆ ಆವಾಗ ನಮ್ಮಲ್ಲಿ ಏನೋ ಒಂದು ಚೇಂಜಸ್ ಆಗುತ್ತೆ, ಆವಾಗ ಗುರುವಿನ ಅನುಗ್ರಹ ಆಗುತ್ತೆ. ಸೊ ಆ ರೀತಿ ಆಗುವ ಗುರು ಅನುಗ್ರಹ ಏನು ಮಾಡುತ್ತೆ ಗೊತ್ತಾ? ನಮ್ಮ ಲೈಫಲ್ಲಿ ನಮ್ಮ ಲೈಫ್ ಡೈರೆಕ್ಷನ್ನೇ ಚೇಂಜ್ ಮಾಡ್ಬಿಡುತ್ತೆ.
ನಾವು ಈ ರೀತಿ ಹೋಗ್ತಿದ್ರೆ ಕಂಪ್ಲೀಟ್ 360 ಡಿಗ್ರಿ ಚೇಂಜ್ ಮಾಡಿ ನಾವು ಇನ್ನೊಂದು ರೀತಿ ಹೋಗೋ ರೀತಿ ಮಾಡಿದ್ವಿ. ಅದು ನನ್ನ ಲೈಫಲ್ಲಿ ಆಗಿತ್ತು. ಸೊ ನಾನು ತುಂಬಾ ಡಿಫ್ರೆಂಟ್ ಆಗಿದ್ದೆ ಇದಕ್ಕಿಂತ ಮುಂಚೆ. ನಾನು ಇವಾಗ ಏನಿದ್ದೀನಿ ಅದಕ್ಕಿಂತ ಮುಂಚೆ, ಒಂದು ಗುರುವಿನ ಅನುಗ್ರಹಕ್ಕಿಂತ ಮುಂಚೆ ನಾನು ನಾರ್ಮಲ್ ಆಗಿ ನನ್ನ ಲೈಫಲ್ಲಿ ಏನು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಓದ್ತಾ ಇದ್ದೆ. ಒಂದು ದೇವರ ಅನುಗ್ರಹದಿಂದ ನನಗೆ ವಿದ್ಯೆ, ಸರಸ್ವತಿ ತಾಯಿ ನನಗೆ ಚೆನ್ನಾಗಿ ಓದಿದ್ರು, ಚೆನ್ನಾಗಿ ಓದ್ತಾ ಇದ್ದೆ. ಫಸ್ಟ್ ರ್ಯಾಂಕ್ ಬರ್ತಿದ್ದೆ. ಆ ಥರ ಒಂದು ತುಂಬಾ ಚೆನ್ನಾಗಿ ಒಂದು ವಿದ್ಯೆಯನ್ನು ಪಡ್ಕೊಂಡಿದ್ದೆ ದೇವರ ಅನುಗ್ರಹದಿಂದ. ಅದಾದಮೇಲೆ ನನಗೇನು ಅನ್ನಿಸ್ತಿತ್ತು, ಚೆನ್ನಾಗಿ ಓದಾದ್ಮೇಲೆ ಏನು ಮಾಡಬೇಕು, ಒಂದು ಒಳ್ಳೆ ಕೆಲಸ ತೊಗೊಳ್ಬೇಕು ಅಷ್ಟೇ. ಅದಾದಮೇಲೆ ಚೆನ್ನಾಗಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಓಕೆ ಫ್ಯಾಮಿಲಿ ಚೆನ್ನಾಗಿರ್ಬೇಕು ಇಷ್ಟೇ ನನ್ನ ಮೈಂಡಲ್ಲಿ ಇರೋದು. ಬಟ್ ಆದರೆ ಎಲ್ಲೋ ಒಂದು ಕಡೆ ನಾನು ಜಾಬಿಗೆ ಯಾವಾಗ ಜಾಯಿನ್ ಆದ್ನೋ ಆವಾಗ ನಂಗೆ ಅನ್ನಿಸ್ತು, ಈಗ ನನ್ನ ಕೆಲಸ ಅಲ್ಲ, ನಂಗೆ ಇದು ಮಾಡೋಕ್ಕೆ ಇಷ್ಟ ಇಲ್ಲ. 6 ಮಂತ್ಸ್ಗೆ ಜಾಬ್ನ ಬಿಟ್ಟೆ ನಾನು. ಅದಾದಮೇಲೆ ನನ್ನ ತಂದೆಯವ್ರಿಗೆ ಹೇಳ್ದೆ, ನಾನು ಈ ಥರ ಜಾಬ್ ಬಿಟ್ಟು ಮಾಡ್ತೀನಿ, ನಾನು ನನ್ನ ಅಪ್ಪ ಅಮ್ಮಂಗೆ ಇದಕ್ಕೆ ಕ್ರೆಡಿಟ್ಸ್ ಕೊಡಲೇಬೇಕು. ಅವರು ನಿಂಗೆ ಏನು ಇಷ್ಟನೋ ಅದನ್ನು ಮಾಡು ಅಂತ ಹೇಳಿದ್ರು. ಆವತ್ತು ಅವ್ರು ನನ್ನ ತಡಿಲಿಲ್ಲ. ಆಮೇಲೆ ನಾನು ಏನು ಮಾಡಿದೆ, ಹುಡ್ಕೊಳ್ತಾ ಹೋದೆ, ಏನಿಷ್ಟ ನನಗೆ. ಫಸ್ಟು ಒಂದು ಚೆನ್ನಾಗಿರೋ ಒಂದು ಸಂಬಳ ಕೊಡುವಂಥ ಕೆಲಸಕ್ಕೆ ಜಾಯಿನ್ ಆದೆ. ಅಲ್ಲಿ ನಂಗೆ ಕೆಲಸ ಇಷ್ಟ ಆಗಲಿಲ್ಲ. ಆಮೇಲೆ ಒಳ್ಳೆ ಒಂದು ಕಂಪ್ನಿಗೆ ಜಾಯ್ನ್ ಆದೆ. ಎಲ್ರಿಗೂ ನಾನು ಆ ಕಂಪ್ನಿಲಿ ಕೆಲಸ ಮಾಡ್ತೀನಿ ಅಂದರೆ, ಹೌದಾ ನೀನು ಆ ಕಂಪ್ನಿಲಿ ಕೆಲಸ ಮಾಡ್ತೀನಿ, ಸ್ಟೇಟಸ್. ಆ ಒಂದು ಕಂಪ್ನಿಗೆ ಜಾಯ್ನ್ ಆದೆ. ಅಲ್ಲಿ ನನಗೆ ಕೆಲಸನೇ ಬರಲಿಲ್ಲ, ಅದನ್ನು ಬಿಟ್ಟು ಬಂದೆ. ಆಮೇಲೆ ಒಂದಿನ ಕುತ್ಕೊಂಡು ಯೋಚನೆ ಮಾಡಿದೆ, ಐ ಆಮ್ ಬ್ಯಾಕ್ ಟು ಸ್ಕ್ವೇರ್ ಒನ್. ನಾನು ಎಲ್ಲೂ ಹೋಗ್ತಾ ಇಲ್ಲ, ವಾಪಸ್ ಎಲ್ಲಿದ್ದೋ ಅಲ್ಲಿಗೆ ವಾಪಸ್ ಬರ್ತಾ ಇದ್ದೀನಿ. ನಾನು ಮುಗಿಸ್ದೆ, ಡಿಗ್ರಿ ಮುಗಿಸ್ದೆ, ಎಲ್ಲ ಆಯಿತು. ನನ್ನ ಫ್ರೆಂಡ್ಸು, ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸು ಒಳ್ಳೆ ಕಂಪ್ನಿಲಿ ಜಾಯ್ನ್ ಆಗಿ ಸೆಟ್ಲ್ ಆಗಿದ್ದಾರೆ. ನನಗೇನಾಯಿತು, ಯಾಕೆ ಈ ಥರ ಆಯಿತು ಅನ್ನೋ ಥರ ಒಂದು ಕ್ವೆಶನ್ ಮಾರ್ಕ್. ಆವತ್ತು ನನಗೆ ಒಂದು ಕ್ವೆಶನ್ ಬಂತು, ವಾಟ್ ಈಸ್ ದಿಸ್ ಲೈಫ್? ಈ ಲೈಫ್ ಅಂದರೆ ಏನು? ವಾಟ್ ಈಸ್ ದ ಪರ್ಪಸ್ ಆಫ್ ದಿಸ್ ಲೈಫ್? ಈ ಲೈಫಲ್ಲಿ ನಾವು ಏನು ಕೊಟ್ವಿ? ಆವತ್ತು ಬಂದಿದ್ದ ಕ್ವೆಶನ್ ಡೀಪ್ ಆಯಿತು. ಡೀಪ್ ಆಗಿ ಕೊರೋನಾ ಬಂತು. ಸೊ ಕೊರೋನಾ ಬಂದಾಗ ಏನಾಯಿತು, ನನಗೆ ಟೈಮ್ ಸಿಕ್ತು. ಏನಕ್ಕೆ ಅಂತ ಹೇಳಿದ್ರೆ, ನನಗೆ ಆ ಟೈಮಲ್ಲಿ ಧ್ಯಾನ ಅಂದರೆ ಏನು ಅಂತ ಗೊತ್ತಿಲ್ಲ, ಗುರು ಅಂದರೆ ಏನು ಅಂತ ಗೊತ್ತಿಲ್ಲ. ಆ ಟೈಮಲ್ಲಿ ನಾನು ಕಂಪ್ಲೀಟ್ ಅದ್ರ ಬಗ್ಗೆ ಒಂದು ಯೋಚನೆನೂ ಸಹ ಮಾಡ್ತಿರ್ಲಿಲ್ಲ. ಬಟ್ ಆ ಟೈಮಲ್ಲಿ ಏನಾಯಿತು, ನನಗೆ ಟೈಮ್ ಜಾಸ್ತಿ ಸಿಗ್ತಿತ್ತು, ಏನು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ನಾನು ಸದ್ಗುರು ಅವ್ರದ್ದು ಆ ಟೈಮಲ್ಲಿ ಒಂದು ಕೋರ್ಸ್ ಮಾಡ್ಕೊಂಡಿದ್ದೆ. ಸದ್ಗುರುದು ವಿಡಿಯೋ ನೋಡೋಕೆ ಸ್ಟಾರ್ಟ್ ಮಾಡ್ತಾ ಇದ್ದೆ. ಪ್ರತಿ ಈವ್ನಿಂಗ್ ಸತ್ಸಂಗ ಮಾಡೋರು. ನೋಡಿ, ಸತ್ಸಂಗದಿಂದ ಎಷ್ಟು ಒಂದು ಪ್ರಯೋಜನ ಆಗುತ್ತೆ ಅಂದರೆ ನಾನೇ ಎಕ್ಸಾಂಪಲ್ ಅದಕ್ಕೆ. ಪ್ರತಿದಿನ 1 hour ಸತ್ಸಂಗ ಇರ್ತಿತ್ತು. ಎವ್ರಿ ಡೇ ಈವ್ನಿಂಗ್ 5 to 6 o'clock. ಆ ಒಂದು ಮುಹೂರ್ತದಲ್ಲಿ ನಾನು ಸತ್ಸಂಗ ಜಾಯ್ನ್ ಆಗಿದ್ದಕ್ಕೋ ಅಥವಾ ಗುರುವಿನ ಅನುಗ್ರಹ ನನಗೆ ಗೊತ್ತಿಲ್ಲ. ಅವ್ರು ಏನು ಹೇಳ್ತಿದ್ರು ಅಂದರೆ, ಪ್ರತಿದಿನ ನೀವು 3 ನಿಮಿಷ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ, ಇನ್ನೇನು ಮಾಡಬೇಡಿ, 3 ನಿಮಿಷ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ ಅಷ್ಟೇ ಅವ್ರು ಹೇಳ್ತಿದ್ರು. ನಾನು ಇದಿಷ್ಟು ಸಿಂಪಲ್ ಆಗಿದೆಯಾ, 3 ನಿಮಿಷ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳೋಣ ಅಂತ 3 ನಿಮಿಷ ಕೂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಅವ್ರು ಹೇಳ್ತಿದ್ರು, ಈ ಕೊರೋನಾ ಮುಗಿಯೋಷ್ಟರಲ್ಲಿ ನೀವು ನಿಮ್ಮ ಲೈಫಲ್ಲಿ 10% ಏನೇ ಆಗಿರಲಿ, ಅದು ನಿಮ್ಮ ಫಿಸಿಕಲ್ ಹೆಲ್ತ್ ಆಗಿರ್ಬೋದು, ಮೆಂಟಲ್ ಹೆಲ್ತ್ ಆಗಿರ್ಬೋದು, ನಿಮ್ಮ ಸೈಕಾಲಜಿಕಲ್ ಹೆಲ್ತ್ ಆಗಿರ್ಬೋದು, 10% ಇಂಪ್ರೂವ್ಮೆಂಟ್ ನೋಡ್ಬೇಕು ನೀವು. ಈ 3 months ನಿಮ್ಗೆ ಏನು ಲಾಕ್ಡೌನ್ ಇದೆ ಅದ್ರಲ್ಲಿ ನೀವು 10% ಇಂಪ್ರೂವ್ಮೆಂಟ್ ತಾನೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಏನು ಮಾಡ್ತಿದ್ದೆ, ಪ್ರತಿದಿನ 3 minutes ಕೂತ್ಕೊಳ್ತಿದ್ದೆ. ಆ 3 minutes ಯಾವಾಗ 3 hours ಆಯಿತು ನಂಗೆ ಗೊತ್ತೇ ಆಗಲಿಲ್ಲ. ಅಲ್ಲಿಂದ ಟ್ರಾನ್ಸ್ಫಾರ್ಮೇಷನ್ ಸ್ಟಾರ್ಟ್ ಆಯ್ತು ನನ್ನ ಲೈಫಲ್ಲಿ. 3 minutes ಕೂತ್ಕೊಳ್ತಾ ಇದ್ದವಳು ಆಲ್ಮೋಸ್ಟ್ ನನಗೆ ಗೊತ್ತಾಗ್ದಂಗೆ 3 hours ಧ್ಯಾನ ಕೂತ್ಕೊಳ್ತಿದ್ದೆ. ಅದು ಟ್ರಾನ್ಸ್ಫಾರ್ಮೇಷನ್ ಆಗಿದ್ದ ಒಂದು ಜರ್ನಿ ನನಗೆ, ಆಯಿತಾ. ಆವಾಗ ಏನಾಯಿತು, ಏನು ಗೊತ್ತಾ, ನೀವು ಯಾವಾಗ ಒಂದು ಟ್ರೈ ಮಾಡ್ತಿರೋ ಏನೋ ಒಂದು ತಗೊಳ್ಳೋದಕ್ಕೆ, ನೀವು ಬಯಸಿದನ್ನು ಪಡೆಯೋದಕ್ಕೆ ಯೂನಿವರ್ಸ್ ನಮಗೆ ಸಪೋರ್ಟ್ ಮಾಡುತ್ತೆ. ಒಂದು ಪೊಯ್ಲೋ ಕೊಯ್ಲೋ ಅಂತ ಒಂದು ಬುಕ್ ಇದೆ, ತುಂಬ ಫೇಮಸ್ ಬುಕ್ಕು. ಅದರಲ್ಲಿ ಅವ್ರು ಹೇಳ್ತಾರೆ ಯಾವ ರೀತಿ ನಮಗೆ ಯೂನಿವರ್ಸು ಸೈನ್ಸ್ನ ತೋರಿಸುತ್ತೆ, ಸಪೋರ್ಟ್ ಮಾಡಿಕೊಂಡು ನಮಗೇನೋ ಒಂದು ನಿಜ ಬೇಕು ಅಂತ ಹೇಳಿದ್ರೆ. ಆ ಥರ ನನಗೆ ಏನಾಯಿತು, ಯೂನಿವರ್ಸ್ ಸಪೋರ್ಟ್ ನನಗೆ ಗೊತ್ತಿಲ್ಲದಂಗೆ ನಂಗೆ ಸಪೋರ್ಟ್ ಆಗಕ್ಕೆ ಸ್ಟಾರ್ಟ್ ಆಯಿತು ಆ ಒಂದು ಧ್ಯಾನದಲ್ಲಿ. ಅದಾದಮೇಲೆ ನಾನು ಡೆತ್ ಬುಕ್ ಅಂತ ಒಂದಿದೆ ಸದ್ಗುರು, ಮರಣ ಅಂತ ಬುಕ್, ಹೆಸರೇ ಮರಣ ಅಂತ. ಅಲ್ಲಿ ತನಕ ನನಗೆ ಆಲ್ಮೋಸ್ಟ್ ನಾನು ಆವಾಗ ಒಂದು 25-26 years ಏಜಲ್ಲಿ ಆ ಒಂದು ಬುಕ್ನ ಓದಿದೆ. ಆ ಬುಕ್ಕಲ್ಲಿ ಯಾವತ್ತೇ ಅಷ್ಟೇ, ನಾವು ಯಾವಾಗ ಒಂದು ಗುರುವಿನ ಒಂದು ಬುಕ್ನ ಓದ್ತಿರೋ, ಎಸ್ಪೆಷಲಿ ಒಂದು ಆಧ್ಯಾತ್ಮದಲ್ಲಿ ತುಂಬಾ ಸಾಧನೆ ಮಾಡಿರೋ ಒಂದು ಬುಕ್ ಓದ್ತಿರೋ, ನಮ್ಮ ಲೈಫಲ್ಲಿ ಏನೋ ಒಂದು ಗೊತ್ತಿಲ್ಲದಂಗೆ ತುಂಬಾ ಟ್ರಾನ್ಸ್ಫಾರ್ಮ್ ಆಗಿದೆ. ಆ ಒಂದು ಬುಕ್ಕಿಂದ ನನಗೆ ಏನಾಯ್ತು ಅಂತ ಗೊತ್ತಿಲ್ಲ, ಬಟ್ ಏನೋ ಆಯಿತು. ಆ ಒಂದು ಲೈಫ್ ನನಗೆ ಚೇಂಜ್ ಆಗ್ತಾ ಬಂತು. ಇದು ನನ್ನ ಒಂದು ಸ್ಪಿರಿಚುವಲ್ ಜರ್ನಿಯ ಒಂದು ಹಾದಿ. ಈ ರೀತಿ ನಾನು ಸ್ಪಿರಿಚುಯಾಲಿಟಿಗೆ ಬಂದೆ, ಈ ರೀತಿ ನಾನು ಸೇವೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಅಂದರೆ ಈ ಒಂದು ನವವಿಧ ಭಕ್ತಿಯನ್ನು ತಿಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಇನ್ನೊಂದು ಟ್ವಿಸ್ಟ್ ಇದೆ ನಮ್ಮ ಲೈಫಲ್ಲಿ. ತಗೊಳ್ಬೋದ 2 minutes? ಸೊ ಅದಾದಮೇಲೆ ಇನ್ನೊಂದು ಸೆಕೆಂಡ್ ಎಪಿಸೋಡ್ ಆಫ್ ಮೈ ಲೈಫ್. ಫಸ್ಟ್ ಎಪಿಸೋಡಲ್ಲಿ ನನಗೆ ಸದ್ಗುರು ಸಿಗ್ತಾರೆ, ಅವರು ಒಂದು ಗೈಡೆನ್ಸ್ ಕೊಡ್ತಾರೆ. ಸೆಕೆಂಡ್ ಎಪಿಸೋಡಲ್ಲಿ ನನಗೆ ಏನಾಗುತ್ತೆ, ಎಕ್ಸಾಮ್ ಟೈಮ್, ಫುಲ್ ಟೆನ್ಷನ್.
ಏನಂದರೆ ನಮಗೆ CA ಫೈನಲ್ ಎಕ್ಸಾಮ್ ಅಂತ ಹೇಳಿದ್ರೆ ಲೈಫ್ ಆ್ಯಂಡ್ ಡೆತ್ ಕ್ವೆಶನ್ ಥರ ನಮಗೆ. ಯಾಕಂದರೆ ಇಂಡಿಯಾದಲ್ಲಿ ಸೆಕೆಂಡ್ ಟಫೆಸ್ಟ್ ಎಕ್ಸಾಮ್ CA ಫೈನಲ್ ಎಕ್ಸಾಮ್ಸ್. ಆ ಎಕ್ಸಾಮ್ಸ್ ನಾನು ಬರೀಬೇಕು ಆಯಿತಾ. ನಾನು ಯೂಶ್ವಲಾಗಿ ನಂದೆಲ್ಲನೂ ಸಕ್ಸಸ್ ಸ್ಟೋರಿ ಆಯಿತಾ. ಫೇಲ್ ನನಗೆ ಆಗೋಕ್ಕೆ ಭಯ, ನನಗೆ ಓದೋಕ್ಕಾಗ್ತಾಯಿಲ್ಲ. ಫಸ್ಟ್ ಎಕ್ಸಾಮ್ ಅಟೆಂಡ್ ಮಾಡ್ತೀನಿ, ಫೇಲ್. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಫೇಲ್ ಅನ್ನೋ ವರ್ಡ್ನ ನಾನು ನೋಡ್ತೀನಿ. ಆವತ್ತು ನನಗೆ ಏನೋ ಅನಿಸುತ್ತೆ ಮೈಂಡಲ್ಲಿ, ನಾನು ಫೇಲ್ ಆದ್ನಾ ಅನ್ನೋ ಥರ ಅನಿಸುತ್ತೆ. ಯಾರಿಗೂ ಹೇಳ್ಕೊಡೋದಿಲ್ಲ ನಾನು ಫೇಲ್ ಆದೆ ಅಂತ. ಅದಾದಮೇಲೆ ಏನಾಗುತ್ತೆ, ಆ ಟೈಮಲ್ಲಿ ನನಗೆ ಒಬ್ರು ಕಾಲ್ ಮಾಡ್ತಾರೆ, ಈ ಥರ ನಿಂಗೆ ಎಕ್ಸಾಮ್ ಟೈಮ್ ಅಲ್ವಾ, ನೆಕ್ಸ್ಟು ನಿಂಗೆ ಎಕ್ಸಾಮ್ ಯಾವಾಗ ಇರೋದು ಕೇಳ್ತಾರೆ. ನಾನು ಹೇಳ್ತೀನಿ 3 months ಆದಮೇಲೆ ನಂಗೆ ಎಕ್ಸಾಮ್ ಇದೆ ಅಂತ. ಅವ್ರು ಹೇಳ್ತಾರೆ ಸಾಯಿ ಸಚ್ಚರಿತ್ರ ಅಂತ ಒಂದು ಬುಕ್ ಇದೆ, ನಿಂಗೂ 3 months ಟೈಮ್ ಇದೆ ಅಲ್ವಾ, ನೀನು ಪ್ರತಿ ಗುರುವಾರ ಬರೀ ಅದು 2 ಚಾಪ್ಟರ್ ಓದಬೇಕು. 2 ಚಾಪ್ಟರ್ ಓದಿ ನೀವು. 2 ಚಾಪ್ಟರ್ ಓದಾದ್ಮೇಲೆ ನೀವು ಅಲ್ಲಿ ಗ್ರೂಪಲ್ಲಿ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಅವತ್ತು ಹೋಗಿ ಓದಾದ್ಮೇಲೆ ನೀವು ಗ್ರೂಪಲ್ಲಿ ನೀವು ಅಪ್ಡೇಟ್ ಮಾಡಿ ಅಂತ ಹೇಳಿದ್ರು. ನಾನಿಗೂ 3 months ಟೈಮ್ ಇದೆ ಅಲ್ವಾ ಇನ್ನು, ನನಗೂ ಆ ಟೈಮಲ್ಲಿ ಒಂದು ಸ್ವಲ್ಪ ಡಿಪ್ರೆಷನ್ ಥರನೇ ಬರ್ತಾ ಇತ್ತು. ಸೊ ಓದೋಣ ಅಂತ ಹೇಳ್ಬಿಟ್ಟು ಆವತ್ತಿಂದ ನಾನು ಸಾಯಿ ಸಚ್ಚರಿತ್ರ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾ ಹೇಳಿದ್ನಲ್ಲ, ಪ್ರತಿಯೊಂದು ಬುಕ್ ಏನಂತೆ ಗುರುವಿನ, ಅದು ಆ ಗುರುವಿನ ಮಾರ್ಗವೇ ಅದು. ಆ ಗುರುನೇ ಅದ್ರಲ್ಲಿ ಕೂತ್ಕೊಂಡು ನಮಗೆ ಮಾರ್ಗದರ್ಶನ ಮಾಡ್ತಾ ಇರ್ತಾರೆ. ಅದು ನಾವು ಕಂಪ್ಲೀಟಾಗಿ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರೆ ಎಲ್ಲೋ ಒಂದು ಕಡೆ ಲೈಫ್ ಚೇಂಜ್ ಆಗುತ್ತೆ. ಆ ಸಾಯಿ ಸಚ್ಚರಿತ್ರ ಓದ್ತಾ 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 ಏನಾಯ್ತು, ನನಗೆ ಇಷ್ಟೊಂದು ವಿಷಯಗಳು ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದರಲ್ಲಿ ಒಂದು ಸಾಯಿಬಾಬಾ ಕಥೆ ಇದೆ. ಅದರಲ್ಲಿ ಒಂದು ಭಕ್ತೆಗೆ ಸಾಯಿಬಾಬಾ ಹೇಳ್ತಾರೆ, ನನಗೆ ತುಂಬ ಹಸುವಾಗ್ತದೆ, ಹೋಗಿ ಊಟ ಅದು ನನಗೆ ಚಪಾತಿ ತೊಗೊಂಡು ಬನ್ನಿ ಅಂತ. ಅವಳು ಬೇಗ ಸಾಯಿಬಾಬಾ ಕೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವಳು ಭಕ್ತಳಲ್ವ, ಬೇಗ ಓಡೋಗಿ ಮನೆ ಚಪಾತಿ ಮಾಡ್ಕೊಂಡು ಬೇಗ ತಂದು ಕೊಡ್ತಾರೆ. ತೊಗೊಂಡು ಬಂದು ಕೊಟ್ಟರೆ ಅವ್ರೇನು ಮಾಡ್ತಾರೆ, ಅದನ್ನು ನಾಯಿ ಕೊಡ್ತಾರೆ. ಅವಳು ತುಂಬ ಬೇಸರ ಆಗುತ್ತೆ, ಬಾಬಾ ನಿಮಗೋಸ್ಕರ ನಾನು ಎಲ್ಲ ಕೆಲಸನೂ ಬಿಟ್ಟು ಮನೆಗೆ ಹೋಗಿ ಚಪಾತಿ ಮಾಡ್ಕೊಂಡು ಬಂದೆ, ನೀವು ತಿನ್ಬೇಕಲ್ವಾ, ಯಾಕೆ ನಾಯಿ ಕೊಟ್ರಿ? ಆ ನಾಯಿಯಲ್ಲಿ ನಾನಿದ್ದೀನಮ್ಮ ಅಂತ ಹೇಳಿ, ಅದು ನನ್ನದೇ ರೂಪ. ಅದು ಎಲ್ಲಾದ್ರಲ್ಲೂ ಪ್ರತಿಯೊಂದು ಜೀವಿಯಲ್ಲೂ ನಾನಿದ್ದೀನಮ್ಮ. ಅದು ಒಂದು ಟ್ರಾನ್ಸ್ಫಾರ್ಮೇಷನ್. ಆ ಥರ ಒಂದೊಂದು ಕಥೆನೂ ಅಷ್ಟೇ ತುಂಬ ಚೆನ್ನಾಗಿದೆ ಅದು ಸಾಯಿ ಸಚ್ಚರಿತ್ರದಲ್ಲಿ. ಸೊ ಓದ್ತಾ 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 ಏನಾಯಿತು, ಎಕ್ಸಾಮ್ ಚಿಕ್ಕದು ಅನ್ನಿಸ್ತಾ ಇತ್ತು. ಆ ಟೆನ್ಷನ್ ಏನಾಯಿತು, ಟೆನ್ಷನ್ ಇಲ್ಲ, ಪರವಾಗಿಲ್ಲ, ಇನ್ನೂ ಬೇರೆ ಲೈಫ್ ಇದೆ ಅಂತ ಸ್ಟಾರ್ಟ್ ಆಯಿತು. ಮೋಸ್ಟ್ಲಿ ಎಲ್ಲ ಮಕ್ಕಳು ಈ ನೀಟ್ ಎಕ್ಸಾಮಲ್ಲಿ ಸೂಸೈಡ್ ಮಾಡ್ಕೊಳ್ತಾರಲ್ಲ, ಆ ಮಕ್ಳಿಗೆಲ್ಲ ಸಾಯಿ ಸಚ್ಚರಿತ್ರ ಕೊಡಬೇಕು ಅನ್ಸುತ್ತೆ ನನಗೆ. ಎಲ್ಲೊಂದು ಕೂಡ ಅರ್ಥ ಆಗಬೇಕು, ಬರೀ ಎಕ್ಸಾಮೇ ಲೈಫ್ ಅಲ್ಲ, ಎಕ್ಸಾಮ್ಗಿಂತ ಬಿಯಾಂಡಾಗಿ ಏನೋ ಲೈಫ್ ಇದೆ ಅಂತ. ಸೊ ಅದಾದಮೇಲೆ ನಾನು ಏನು ಮಾಡಿದೆ, ನಾನು ಟೀಚಿಂಗ್ ಸ್ಟಾರ್ಟ್ ಮಾಡಿದೆ. ನಾನು ಪಾರ್ಟ್ ಟೈಮ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ SLB ಇಂಗ್ಲೀಷ್ ಸ್ಕೂಲಲ್ಲಿ ಸ್ಟಾರ್ಟ್ ಮಾಡ್ಕೊಂಡೆ. ಯಾಕಂದರೆ ನನಗೆ ಟೈಮ್ ತುಂಬ ಇರ್ತಿತ್ತು, ಇಡೀ ದಿನ ಓದಕ್ಕೆ ಬೋರ್ ಆಗ್ತಿತ್ತು, ಅದನ್ನ ಸ್ಟಾರ್ಟ್ ಮಾಡ್ಕೊಂಡೆ. ಆವಾಗ ಏನಾಯಿತು, ಈ ಒಂದು ಸಾಯಿ ಸಚ್ಚರಿತ್ರದಲ್ಲಿ ಏನೇ ನಾನು ಕಲ್ತಿದ್ನೋ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಮಕ್ಕಳಲ್ಲೇ ದೇವ್ರನ್ನ ಕಾಣುವಂಥದ್ದು, ಮಕ್ಕಳಿಗೆ ಆ ರೀತಿ ಹೇಳ್ಕೊಡೋದು, ನಾನು ಏನೇ ಮಾಡಿದ್ರು 100% ಕೊಡುವಂಥದ್ದು, ಎಲ್ಲರಲ್ಲೂ ಆ ಕೃಷ್ಣನ ಸೇವೆ ಮಾಡುವಂಥದ್ದು, ಅದನ್ನು ನಾನು ಸ್ಟಾರ್ಟ್ ಮಾಡಿದೆ. ನೋಡಿ, ಯಾವಾಗ ನಾವು ಕರ್ಮಯೋಗವನ್ನು ಚೆನ್ನಾಗಿ ಮಾಡ್ತೀವೋ, ನಮ್ಮ ಕರ್ಮವನ್ನು ನಾವು 100% ಮಾಡ್ತೀವೋ, ಅದು ನನಗೆ ಯಾವುದೋ ಒಂದು ಮಾರ್ಗ ತೋರಿಸುತ್ತೆ. ಅದು ನನಗೆಲ್ಲ ಆಯಿತು. ಅಲ್ಲಿ ತನಕ ನನಗೆ ಕ್ವೆಶನ್ ಮಾರ್ಕ್, ಕರಿಯರಲ್ಲಿ ಏನು ಮಾಡಬೇಕು, ನಾನು ಏನು ಮಾಡಿದ್ರು ನನಗೆ ವರ್ಕ್ ಆಗ್ತಾ ಇಲ್ಲ, ಬ್ಯಾಕ್ ಟು ಸ್ಕ್ವೇರ್ ಒನ್ನೇ ಆಗ್ತಾ ಇದೆ ಅನ್ನೋ ಒಂದು ಕ್ವೆಶನ್ ಮಾರ್ಕ್ ಇದ್ದಿದ್ದು. ಅಲ್ಲಿ ನನಗೇನಾಯಿತು, ಮಕ್ಕಳಿಗೆ ನಾನು ತುಂಬ ಖುಷಿಯಿಂದ ಟೀಚ್ ಮಾಡ್ತಾ ಇದ್ದೆ, ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ, ಬಟ್ ತುಂಬ ಖುಷಿ ಇತ್ತು ಅದರಲ್ಲಿ. ಸೊ ಖುಷಿಯಿಂದ ಟೀಚ್ ಮಾಡ್ತಿದ್ದಾಗ ಒಂದ್ಸಲ ನನ್ನ ಈ ಕಂಪನಿ ಏನಿದೆ, ನಾನೀಗ ವರ್ಕ್ ಮಾಡ್ತಿರೋ ಕಂಪನಿ, ಅಲ್ಲಿ ಅವರು ಪೇರೆಂಟ್ ಓರಿಯೆಂಟೇಷನ್ ಅಂತ ಮಾಡ್ತಿದ್ರು. ಅಂದರೆ ಪೇರೆಂಟ್ಸಿಗೆ ನಾವು ಕಂಪ್ನಿ ಏನು, ನಾವಿದು ಎಜುಕೇಷನ್ನ ಯಾವ ರೀತಿ ನಾವು ಒಂದು ಟೆಕ್ನಾಲಜಿ ಮುಖಾಂತರ ಹೇಳ್ಕೊಡ್ತೀವಿ ಮಕ್ಕಳಿಗೆ ಅಂತ ಅವರು ಬಂದು ಸ್ಪೀಚ್ ಮಾಡ್ತಾರೆ. ನಮ್ಮ ಪೇರೆಂಟ್ಸ್ ಗೊತ್ತಲ್ಲ, ಅವ್ರು ಓನ್ ವರ್ಲ್ಡಲ್ಲಿ ಇರ್ತಾರೆ ಅವರು ಪೇರೆಂಟ್ಸ್ ಆಯ್ತಾ, ಯೂಶ್ವಲಾಗಿ ಪೇರೆಂಟ್ಸ್ ಮೀಟಿಂಗ್ ಹೋದಾಗ. ಸೊ ಆ ಥರ ಇದ್ರು. ನಂಗೆ ಬೇಜಾರಾಯಿತು, ಇವ್ರು ಇಷ್ಟೆಲ್ಲ ಖರ್ಚು ಮಾಡಿ ಸ್ಕೂಲು ಇದನ್ನು ತೊಗೊಂಡು ಬಂದಿದ್ದಾರೆ, ಇವ್ರು ಇಷ್ಟೆಲ್ಲ ಪಾಪ ಹೇಳ್ತಿದ್ದಾರೆ, ಯಾರು ಕೇಳಿಸ್ಕೊಳ್ತಿಲ್ಲ. ನಾ ಹೋಗ್ಬಿಟ್ಟು ಚೇರ್ಮನ್ ಸರ್ನ ಕೇಳ್ಕೊಂಡೆ, ನಾನು ಇದನ್ನು ಅವ್ರು ಏನು ಹೇಳಿದ್ರು ನಾನು ಸಮರೈಸ್ ಮಾಡಿ ಹೇಳ್ಬೋದಾ ಇದನ್ನು. ಚೇರ್ಮನ್ ಸರ್ ಡೆಫಿನೆಟ್ಲಿ ಅನುಷಾ ಗೋ ಸೇ ಅಂತ ಹೇಳಿದ್ರು. ನಾನು ತೊಗೊಂಡು ಮೈಕ್ನ ಅವ್ರಿಗೆ ಇಷ್ಟೊತ್ತು ಏನು ಹೇಳಿದ್ರು ಹಾಫ್ ಆನ್ ಅವರಲ್ಲಿ ಒಂದು 3-4 minutesಲ್ಲಿ ಪೇರೆಂಟ್ಸಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದೆ ಇದು ಏನು ಅನ್ನೋ ಥರ. ಆವತ್ತು ಅವನ್ನ ಈವ್ನಿಂಗ್ ಬಂದ್ಬಿಟ್ಟು ನಮ್ಮ ಕಂಪ್ನಿಗೆ ಜಾಯ್ನ್ ಆಗ್ತೀರಾ. ಆವತ್ತಿಂದ ನನಗೆ ಹೊಸ ಕೆಲಸ. ಏನು ಕೆಲಸ ಗೊತ್ತಾ, ಇಷ್ಟು ದಿನ ನಾನು ಮಕ್ಳಿಗೆ ಟೀಚ್ ಮಾಡ್ತಿದ್ದೆ, ಆವತ್ತಿಂದ ನಾನು ಟೀಚರ್ಸ್ಗೆ ಟೀಚ್ ಮಾಡುವಂಥ ಒಂದು ಅದು ಒಂದು ಕರ್ಮಯೋಗ. ಯಾವಾಗ ನಾವು ಕರ್ಮವನ್ನು ಚೆನ್ನಾಗಿ ಮಾಡ್ತೀವೋ ಗುರುಗಳು ಅದಕ್ಕೆ ಮಾರ್ಗ ತೋರಿಸ್ತಾರೆ. ಸೊ ಆ ಒಂದು ಜರ್ನಿ ಸ್ಟಾರ್ಟ್ ಆಯಿತು. ಸೊ ಇದೆಲ್ಲ ಆಗ್ತಾ ಇತ್ತು. ಆಲ್ಮೋಸ್ಟ್ ನಾನು ಇಡೀ ಕರ್ನಾಟಕದಲ್ಲಿ ನಾನು ಥರ ಒಂದು ಟ್ರೈನರ್ ಇದ್ದಿದ್ದು ಆ ಟೈಮಲ್ಲಿ ಒಬ್ಬರಪ್ಪ. ಈಗ 3 ಜನ ಇದ್ದೀವಿ ನಾವು, ಆ ಟೈಮಲ್ಲಿ ಒಬ್ಬರು. ನನಗೆ ಆಲ್ಮೋಸ್ಟ್ 33 ಸ್ಕೂಲ್ಸ್ನ ಕೊಟ್ಟರು. 33 ಸ್ಕೂಲ್ಸ್ ಒಬ್ಬಳೇ ಹ್ಯಾಂಡಲ್ ಮಾಡಬೇಕಾಗಿತ್ತು. ಏನು ಹ್ಯಾಂಡ್ಲಿಂಗ್ ಅಂದರೆ ಏನು,
ಇಡೀ ಒಂದು ಮಂತಲ್ಲಿ ನಾನು ಏನು ಮಾಡ್ತಿದ್ದೆ, ಒಂದೊಂದು ಸ್ಕೂಲ್ಗೆ ನಾನು ಸ್ಕೆಡ್ಯೂಲ್ ಮಾಡಿಕೊಂಡು ಅಲ್ಲಿ ಹೋಗಿ ಟೀಚರ್ಸ್ಗೆ ಟ್ರೈನ್ ಮಾಡುವಂಥ ಕೆಲಸ ನಂದು. ಅದನ್ನು ಮಾಡ್ತಾ ಸ್ಟಾರ್ಟ್ ಮಾಡಿದೆ. ನಾನು ಬರ್ಡನ್ ಅಂತ ಅನಿಸಿದ್ರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಅದಾದಮೇಲೆ ನನಗೆ ಒಂದು ರಿಯಲೈಸ್ ಆಗಿದೆ, ಅಲ್ಲಿ ಟ್ವಿಸ್ಟ್ ನನಗೆ ಏನಂತ ಹೇಳಿದ್ರೆ, ನಾನು ಹೋಗ್ತಿದ್ದ ಅಷ್ಟು ಸ್ಕೂಲ್ಸಲ್ಲಿ ಮೋರ್ ದೆನ್ 50% ಸ್ಕೂಲ್ ಸಾಯಿಬಾಬಾ ಸ್ಕೂಲ್. ಮೋರ್ ದೆನ್ 50% ಸ್ಕೂಲ್ ನನಗೆ ಗೊತ್ತಿಲ್ಲದೆ ಇದ್ದಂಗೆ ಅದು ಸತ್ಯ ಸಾಯಿಬಾಬಾ ಅವರ ಸ್ಕೂಲ್ಸ್. ಈಗ ಟೀಚರ್ಸ್ ಅಲ್ಲಿ ಸತ್ಯ ಸಾಯಿಬಾಬಾ ಡಿವೋಟೀಸ್ ಇರ್ತಾರೆ, ಇಲ್ಲ ಸ್ಕೂಲೇ ಸತ್ಯ ಸಾಯಿಬಾಬಾ ಸ್ಕೂಲ್ ಹೆಸರೇ ಸತ್ಯ ಸಾಯಿಬಾಬಾ. ನಿಮಗೆ ಗೊತ್ತಿಲ್ಲ, ನಾನು ಗುಜರಾತ್ ಹೋಗಿದ್ದೆ. ಗುಜರಾತ್ ಅಲ್ಲಿ ಇಲ್ಲಿ ಕರ್ನಾಟಕದಿಂದ ಗುಜರಾತ್ಗೆ ನನ್ನ ಕಳಿಸಿದ್ರು ಅಲ್ಲಿ ಹೋಗ್ಲಿಕ್ಕೆ. ಅಲ್ಲಿ ಏನಂದ್ರೆ ಅದು ಕಂಪ್ಲೀಟ್ ಸತ್ಯ ಸಾಯಿಬಾಬಾ ಸ್ಕೂಲ್. ಇಷ್ಟು ಅವರು ಡಿವೋಟೀಸ್ ಅಂತ ಹೇಳಿದ್ರೆ, ಅಲ್ಲಿ ನಾನು ಸ್ಕೂಲ್ ಹೋದಾಗ ಯೂಶಲ್ ಆಗಿ ಟೀಚರ್ಸ್ಗೆ ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಪ್ರೇಯರ್ ಹೇಳಿ ಅಂತ ಹೇಳ್ತೀನಿ, ಆಯ್ತಾ. ಅವ್ರು ಅವತ್ತು ನಿಂತ್ಕೊಂಡು ಒಬ್ರು ಮುಸ್ಲಿಂ, ಶಿ ಇಸ್ ಅ ಪ್ರಿನ್ಸಿಪಲ್ ಓದರ್, ಮುಸ್ಲಿಂ ಅವರು ನಿಂತ್ಕೊಂಡು ಸತ್ಯ ಸಾಯಿಬಾಬಾ ಅವ್ರದ್ದು ಭಜನೆ ಹೇಳಿದ್ರು. ಅವತ್ತು ನನಗೆ ಅನ್ನಿಸ್ತು, ಏನೋ ಮಾಡಿದ್ದಾರೆ ಇವರು ಸತ್ಯ ಸಾಯಿಬಾಬಾ ಅವ್ರದ್ದೇನೋ ಇನ್ಸ್ಟಿಟ್ಯೂಷನ್ ಅಲ್ಲಿ. ಯಾಕೆಂದ್ರೆ ಆ ಒಂದು ಭಕ್ತಿ, ಆ ಒಂದು ಭಜನೆ ಮುಖಾಂತರ ಒಂದು ಮಕ್ಕಳಿಗೆ ಹೇಳ್ಕೊಡುವಂಥದ್ದು, ಆ ಒಂದು ಪ್ರಿನ್ಸಿಪಲ್ಸ್ ಇದೆಲ್ಲ ತುಂಬಾ ಡಿಫ್ರೆಂಟ್ ಅನ್ನಿಸ್ತು ನನಗೆ. ಸೊ ಅದಾದ್ಮೇಲೆ ನನಗೆ ಸತ್ಯ ಸಾಯಿಬಾಬಾನೇ ನನಗೇನು ಮೈಂಡಲ್ಲಿ, ಓ ಯಾರೋ ಒಬ್ರು ಅಲ್ಲಿ ಸ್ವಾಮಿಗಳಿದ್ದಾರೆ ಅಷ್ಟೇ, ಪುಟ್ಟಬರ್ತಿಲಿ ಒಬ್ರು ಇರ್ತಾರೆ ಅಷ್ಟೇ ನನಗೆ ಗೊತ್ತಿರೋದು. ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಏನಾಯ್ತು, ಅವರ ಬಗ್ಗೆ ನನಗೆ ತಿಳಿತಾ ಬಂತು. ಯಾರೋ ಒಬ್ರು ಬಂದು ನನಗೆ ಅವ್ರ ಬಗ್ಗೆ ಮಾತಾಡ್ತಾರೆ. ನನ್ನ ಈಶಾ ಮೆಡಿಟೇಟರ್, ನಾನು ಈಶಾಗೆ ಏನು ಹೋಗ್ತಿದ್ದೀನಿ ಅಲ್ಲಿ ಅವರು ಮೆಡಿಟೇಟರ್ ಒಬ್ರು ಸತ್ಯ ಸಾಯಿಬಾಬಾ ಡಿವೋಟಿ, ಅವ್ರ ಬಗ್ಗೆ ಹೇಳಕ್ ಸ್ಟಾರ್ಟ್ ಮಾಡಿದ್ದಾರೆ. ಯಾಕೆ ಎಲ್ಲ ವಾಪಸ್ ನನಗೆ ಇದೇ ಬರ್ತಾ ಇದೆ ಅನ್ನೋ ಥರ. ಆವಾಗ ಅನಿಸ್ತು ಒಂದ್ಸಲ ಪುಟ್ಟಬರ್ತಿಗೆ ಹೋಗ್ಬೇಕು ಅಂತ. ಆಬ್ವಿಯಸ್ಲಿ ಇವಾಗ ಎಲ್ಲರೂ ನಿಮಗೆ ನನ್ನ ಬಸ್ ಸ್ಟ್ಯಾಂಡ್ ಇಟ್ಕೊಂಡ್ರೆ ಆಲ್ ಆಫ್ ಸಡನ್ ಸತ್ಯ ಸಾಯಿಬಾಬಾದು ಪುಟ್ಟಬರ್ತಿಗೆ ಬಸ್ ಹೋಗುತ್ತೆ, ಅಲ್ಲಿ ಸತ್ಯ ಸಾಯಿಬಾಬಾ ಫೋಟೋ ಇದೆ ಎಲ್ಲ ಕಡೆ. ನಂಗೆ ಒಂಥರ ಸೈನ್ಸ್ ಇದು, ಎಲ್ಲೋ ಬಾಬಾ ಇದ್ದಾರೆ ನಾನು ಓದ್ತಿದ್ದೆ ಯಾವುದು ಸಾಯಿ ಸಚ್ಚರಿತ್ರ, ಶಿರಡಿ ಸಾಯಿಬಾಬಾ ಅವ್ರದ್ದು. ಬಟ್ ನನಗಾಗ್ತಿರೋ ಅನುಭವಗಳೇನು ಸತ್ಯ ಸಾಯಿಬಾಬಾ ಅವ್ರದ್ದು. ಯಾವ ರೀತಿ ಇದು ಅಂದ್ಬಿಟ್ಟು ನಾನು ಅನ್ಕೊಂಡೆ ನಾನು ಒಂದ್ಸಲ ಪುಟ್ಟಬರ್ತಿಗೆ ಹೋಗ್ಬೇಕು ಅಂತ. ಅದ್ರ ನೆಕ್ಸ್ಟ್ ಡೇ ನನಗೆ ಈ ಥಾಟ್ ಏನು ಬಂತು, ನಾನು ದೇವರಳ್ಳಿ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಿರ್ಬೇಕಾದ್ರೆ ಬಸ್ ಹೋದಾಗ ಈ ಥಾಟ್ ಏನು ಬಂತು, ನೆಕ್ಸ್ಟ್ ಡೇ ನನ್ನ ಕಲಿಗೆ ಫೋನ್ ಮಾಡ್ತಾರೆ, ಅನುಷ ನಂದೊಂದು ಸ್ಕೂಲ್ ಧರ್ಮಾವರಮಲ್ಲಿದೆ, ನೀವು ಹೋಗ್ತೀರಾ ಅಂತ ಕೇಳ್ತಾರೆ. ಧರ್ಮಾವರಮಿಂದ ಸತ್ಯ ಸಾಯಿಬಾಬಾ ಅವ್ರದ್ದು ಪುಟ್ಟಬರ್ತಿ 25 ಕಿಲೋಮೀಟರ್ಸ್. ನಾನು ಹಸ್ಬೆಂಡ್ ಹೋಗ್ತೀವಿ ಅಲ್ಲಿಗೆ. ಅವತ್ತು ನಿಜ ಹೇಳ್ತೀನಿ, ನನಗೆ ಅವತ್ತು ಏನೂ ಅನುಭವ ಆಗಿಲ್ಲ. ಅಲ್ಲಿ ಹೋದೆ, ಭಜನ್ಸ್ಗೆ ಕೂತ್ಕೊಂಡೆ, ವಾಪಸ್ ಬಂದೆ ಅಷ್ಟೇ. ಬಟ್ ನನ್ ಖುಷಿ ಇತ್ತು, ಏನಂತ ನಾನು ಹೋಗ್ಬೇಕು ಅನ್ಕೊಂಡಿದ್ದೆ. ಥ್ಯಾಂಕ್ಸ್ ಒಬ್ಬ ನನಗೆ ಅಲ್ಲಿ ತನಕ ಕರ್ಕೊಂಡು ಹೋದ್ರಿ ನೀವು, ಎಲ್ಲೋ ಒಂದು ಯಾವುದೋ ಮುಖದ. ಯಾಕಂದ್ರೆ ನಾನೇ ಹೋಗ್ಬೇಕು ಅಂದ್ರೆ ನಾನು ಹೋಗ್ತಿದ್ದೋ ಇಲ್ಲ ನಂಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ಅದೊಂದು ಸ್ಕೂಲ್ ಬಂದಿದ್ದು ನಾನು ಹೋಗಿ ಬಂದೆ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಇಷ್ಟು ಆಯ್ತು. ಇದಾದ್ಮೇಲೆ ನಾವೇನ್ ಮಾಡ್ತೀವಿ, ನನ್ನ ಬರ್ತ್ಡೇ ಟೈಮಲ್ಲಿ ನಾವು ದುಬೈಗೆ ಹೋಗೋಣ ಅಂತ ಹೇಳ್ಬಿಟ್ಟು ದುಬೈ ಟಿಕೆಟ್ಸ್ನ ಬುಕ್ ಮಾಡ್ತೀವಿ. ಫ್ಲೈಟ್ ಟಿಕೆಟ್ಸ್ ಬುಕ್ ಆಗುತ್ತೆ. ಅದಾದ್ಮೇಲೆ ನನಗೆ ನಾನು ಹಸ್ಬೆಂಡ್ ದಿನ ಹೇಳೋದು ಏನಂತ, ನಾನು ಬರೋದಿಲ್ಲ. ಯಾಕೋ ಮೈಂಡಲ್ಲಿ ಅದು ಡಿಸ್ಟರ್ಬೆನ್ಸ್. ಬುಕ್ ಮಾಡ್ಬಿಟ್ಟಿದ್ವಿ, ಫ್ಲೈಟ್ ಟಿಕೆಟ್ಸು ಆಗೋಗ್ಬಿಟ್ಟಿದೆ. ಇನ್ನೇನು ಏನೋ ಒಂದು ಬುಕ್ ಮಾಡಕ್ಕೆ ಹೋಗ್ತೀವಿ, ಅದು ಆ್ಯಕ್ಚುಲಿ ಅಲ್ಲಿ ಆಕ್ಟಿವಿಟೀಸ್ ಅಂತ ಬುಕ್ ಮಾಡ್ತೀವಿ ನಾವು. ಬುಕ್ ಮಾಡಬೇಕಾದ್ರೆ ಏನೋ ಒಂದು ಗೊಂದಲ ಆಗುತ್ತೆ, ಅಥವಾ ಒಂದು ಇದು ನಂದು ಪೇಮೆಂಟ್ ವರ್ಕ್ ಆಗೋದಿಲ್ಲ, ಇಲ್ಲ ಸೈಟ್ ವರ್ಕ್ ಆಗೋದಿಲ್ಲ, ಏನೋ ಒಂದು. ಅಥವಾ ಒಂದು 5-6 ಸಲ ಟ್ರೈ ಮಾಡಿದ್ವಿ, 5-6 ಸಲನೂ ಅದೇ ಥರನೇ ಆಗ್ತಾ ಇದೆ. ನಂಗೆ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಅನಿಸ್ತದೆ, ಯಾಕೋ ಇದು ಸರಿ ಆಗ್ತಾ ಇಲ್ಲ, ಎಲ್ಲೋ ಸರಿ ಆಗ್ತಿಲ್ಲ. ಮತ್ತೆ ರಾತ್ರಿ ನನಗೆ ಏನನ್ಸುತ್ತೆ, ಅಯ್ಯೋ ಅಲ್ಲಿ ಹೋಗಿ ಅಲ್ಲಿ ಬರೀ ನಾನ್ ವೆಜ್ ಇರುತ್ತಲ್ಲ, ನಾನು ಹಿಂಗೆ ಹೋಗ್ಲಿ ಆ ಕಂಟ್ರಿಗೆ, ಮೈಂಡಲ್ಲಿ ಹೋಗ್ತಾ ಇದೆ. ಸರಿನಾ? ಅದಾದ್ಮೇಲೆ ಏನು ಮಾಡಿದೆ, ಒಂದ್ಸಲ ಹಸ್ಬೆಂಡ್ಗೂ ಹೇಳಿದೆ, ಟಿಕೆಟ್ ಕ್ಯಾನ್ಸಲ್ ಮಾಡಿಬಿಟ್ಟೆ. ಆ್ಯಕ್ಚುಲಿ ವಿ ಲಾಸ್ ಸಮ್ ಮನಿ, ಆಲ್ಮೋಸ್ಟ್ ಒಂದು 19,000 rupees ಅಷ್ಟು ಕ್ಯಾನ್ಸಲೇಷನ್ ಚಾರ್ಜಸ್ ಅಂತ ಬಂತು. ಆ ಮೂಮೆಂಟಲ್ಲಿ ನನಗೆ ಏನು ಮಾಡೋಕ್ಕೆ ತೋಚಲಿಲ್ಲ. ನಾನು ಸತ್ಯ ಸಾಯಿಬಾಬಾ, ನಾನು ಯೂಶಲಾಗಿ ನಾನು ಯಾರೋ ಒಬ್ರು ನನಗೆ ಫೋಟೋ ಕೊಟ್ಟಿದ್ರು, ಅವ್ರ ಮೇಲೆ ನಿಂತ್ಕೊಂಡು ನಂಗೆ ಯಾಕೋ ಅನಿಸ್ತಿದೆ. ಯಾಕಂದ್ರೆ ನನಗೆ ಸಾಯಿಬಾಬಾನೇ ಅಲ್ವಾ, ನನಗೆ ಸಾಯಿ ಸಚರಿತ್ರೆಲ್ಲ ಓದ್ತಾ ಇದ್ದಲ್ಲ, ಬಾಬಾ ನನಗೆ ಅನಿಸ್ತಾ ಇದೆ ಇದು ಹೋಗಬಾರ್ದು ಅಂತ ನಾನು ಕ್ಯಾನ್ಸಲ್ ಮಾಡ್ತೇನೆ, ದಯವಿಟ್ಟು ಇದ್ರಲ್ಲಿ ನಂಗೆ ಹೆಲ್ಪ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಕ್ಯಾನ್ಸಲ್ ಮಾಡಿಬಿಟ್ಟೆ. ಅದಾದಮೇಲೆ ನಾನು ಆ್ಯಕ್ಚುಲಿ ಭವ್ಯ ಅವ್ರನ್ನ ಕೇಳಿದ್ದೆ, ಅವ್ರು ಹೋಗಿದ್ರು ದುಬೈಗೆ, ಅಮ್ಮವ್ರ ಸೊಸೆ. ಆಮೇಲೆ ನನ್ನ ಫ್ರೆಂಡ್ ಒಬ್ರನ್ನ ಕೇಳಿದ್ದೆ, ಈ ಥರ ದುಬೈಗೆ ಹಿಂಗೆಲ್ಲ ಮಾಡೋದು ಅಂತ. ಅದಾದಮೇಲೆ ನನ್ನ ಬರ್ತ್ಡೇ ನೆಕ್ಸ್ಟ್ ಡೇ ಅವ್ರು ನನಗೆ ಕಾಲ್ ಮಾಡ್ತಾರೆ, ನೀವು ಹೋಗ್ಲಿಲ್ವಾ ದುಬೈಗೆ ಅಂತ. ನಾನು ಹೇಳ್ತೀನಿ, ನಾನು ಹೋಗಲಿಲ್ಲ, ಕ್ಯಾನ್ಸಲ್ ಮಾಡಿಕೊಂಡೆ, ಯಾಕೋ ಡಿಸ್ಟರ್ಬ್ ಆಯಿತು ನನಗೆ, ನಾನು ಹೋಗಲಿಲ್ಲ ಅಂತ. ಅವ್ರು ಹೇಳ್ತಾರೆ, ನೀವು ಹೋಗದೆ ಒಳ್ಳೆ ಕೆಲಸ ಮಾಡಿದೆ, ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ. ನಾವು ಇದ್ದಿದ್ದ ಹೋಟೆಲಿಂದ 500 meters ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ. ಸೊ ಆವತ್ತು ಅನ್ನಿಸ್ತು, ಇದು ನನ್ನ ಪುನರ್ಜನ್ಮ, ಇದು ದೇವರು ಕೊಟ್ಟಿರುವಂಥ ಒಂದು ಪುನರ್ಜನ್ಮ. ಇಲ್ಲಿಂದ ನಾನು ಏನೇ ಮಾಡಿದ್ರು ಸೇವೆಯಾಗೆ ಮಾಡಬೇಕು. ಇದು ಯಾಕಂದರೆ ಆ ಮೂಮೆಂಟಲ್ಲಿ ನಾವು ಹೋಗಿ ಎಷ್ಟೊಂದು ಜನ ಅಲ್ಲಿ ಹೋಗಿ ಅಲ್ಲೇ ಸ್ಟಕ್ ಆಗಿ 2-3 weeks ಅವ್ರಿಗೆ ಫ್ಲೈಟ್ಸೇ ಸಿಗದೆ. ಆ ಮೂಮೆಂಟಲ್ಲಿ ಏನಾಗುತ್ತೆ ಗೊತ್ತಾ, ದುಬೈ ಎಲ್ಲ ಕಂಟ್ರಿ ಯಾವ ರೀತಿ ಅಂದರೆ ಅಲ್ಲಿ ಕಂಪ್ಲೀಟ್ ನಾನ್ ವೆಜ್, ನಿಮಗೆ ಫುಡ್ ಸಿಗೋದಿಲ್ಲ ಕರೆಕ್ಟಾಗಿ, ಅದೊಂದು. ಮತ್ತೆ ಭಯ, ಇಲ್ಲಿ ಫ್ಯಾಮಿಲಿ ಹೇಗಿರ್ತಾರೆ ಆ ಟೈಮಲ್ಲಿ, ಮತ್ತು ನಾವು ವಾಪಸ್ ಅದು ನಂಗೆ ಗೊತ್ತಿಲ್ಲ. ಏನೋ ಒಂದು ಆ ಮೂಮೆಂಟಲ್ಲಿ ಅದು ಆಗೋಯ್ತು.
ಸೊ ಅದಾದ್ಮೇಲೆ ನಾವು ಶಿರಡಿಗೆ ಹೋಗ್ತೀವಿ, ಸತ್ಯ ಸಾಯಿಬಾಬಾನ ಬಾಬಾನ ದರ್ಶನ ಮಾಡ್ಕೊಂಡು ಬರ್ತೀವಿ. ಅದಾದ್ಮೇಲೆ ಏನಾಗುತ್ತೆ, ಸತ್ಯ ಸಾಯಿಬಾಬಾ ಅವ್ರದ್ದು ನಾನು ಅವ್ರದ್ದು ಸಚ್ಚರಿತ್ರೆ ಓದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದು ತಪೋವನ ಸೀರೀಸ್ ಅಂತ ಇಲ್ಲ, ಅದನ್ನ ಓದಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಾನು. ಅದ್ರಲ್ಲಿ ನನಗೆ ತಿಳಿಯುತ್ತೆ ಸತ್ಯ ಸಾಯಿಬಾಬಾ ಅವರೇ ಶಿರಡಿ ಸಾಯಿಬಾಬಾ ಅವರು ನೆಕ್ಸ್ಟ್ ಅವತಾರ ಅಂತ. ಅಲ್ಲಿ ತನಕನೂ ನನಗೆ ಸತ್ಯ ಸಾಯಿಬಾಬಾ ಅವರೇ ಇವರು ಅಂತ ನನಗೆ ಗೊತ್ತೇ ಇಲ್ಲ. ಅದಾದ್ಮೇಲೆ ನನ್ಗೆ ಅನುಭವ ಬಂತು. ಇದು ನನ್ನ ಒಂದು ಸೆಕೆಂಡ್ ಟ್ವಿಸ್ಟ್ ನನ್ನ ಸ್ಟೋರಿ. ಸೊ ಎಲ್ಲೋ ಒಂದ್ ಕಡೆ ಫಸ್ಟ್ ನನಗೆ ಸದ್ಗುರುವಾಗಿ ಸಿಕ್ಕಿದಂಥ ಗುರು ಸಾಯಿಬಾಬಾ ಆಗಿ ನನಗೆ ಎಲ್ಲ ಕಡೆ ಗೈಡೆನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ನನ್ಗೆ ಗೊತ್ತಿಲ್ಲ, ನಾನು ಇದ್ದಿದ್ದು ಅಷ್ಟು ಪೀಜಿ ಸುತ್ತ ನಾನು ಪ್ರತಿ ಗುರುವಾರ ನನಗೊಂದೊಂದು ಹ್ಯಾಬಿಟ್, ಬಾಬಾ ದೇವಸ್ಥಾನಕ್ಕೆ ಹೋಗ್ಬೇಕು, ಬಾಬಾ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋ ಥರ ಒಂದು ಮನಸ್ಸಲ್ಲಿ ಇರ್ತಿತ್ತು. ಸೊ ಎಲ್ಲೋ ಒಂದ್ ಕಡೆ ಆ ಒಂದು ಗುರುವಿನ ಅನುಗ್ರಹ ಈ ರೀತಿಲಾಗಿತ್ತು. ಇನ್ನೊಂದು ಹೇಳಿ ನಾನು ಕನ್ಕ್ಲೂಡ್ ಮಾಡ್ತೀನಿ ಇವತ್ತಿನ ಇದು. ಯಾವ ರೀತಿ ಒಂದು ಈ ನವವಿಧ ಭಕ್ತಿ ಅಥವಾ ಇದೆಲ್ಲ ನವವಿಧ ಭಕ್ತಿನೂ ಸಹ ನಮ್ಮ ಸಾಯಿ ಸಚ್ಚರಿತ್ರೆಯಲ್ಲಿ ಬರುವಂತ ನವವಿಧ ಭಕ್ತಿನೇ, ಅವರೇ ಹೇಳಿರುವಂಥದ್ದು ಯಾವ ರೀತಿ ನಾವು ನವವಿಧ ಭಕ್ತಿ ಮಾಡಬೇಕು ಅಂತ. ನನಗೆ ರೀಸೆಂಟಾಗಿ ಅನ್ಸುತ್ತೆ, ನಾನು ಸಾಯಿಬಾಬಾ ಅವ್ರಿಗೆ ಸೇವೆ ಮಾಡಬೇಕು. ಅವ್ರು ಯಾಕಂದ್ರೆ ತುಂಬಾ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಮಾಡಿದ್ದಾರೆ, ಫ್ರೀ ಆಗಿ ಮಕ್ಕಳಿಗೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಚಾರ್ಜ್ ಮಾಡ್ತಾರೆ. ಬಟ್ ಹಾಸ್ಪಿಟಲ್, ಅವ್ರು ವೈಟ್ ಫೀಲ್ಡ್ ಅಲ್ಲಿ ಏನು ಹಾಸ್ಪಿಟಲ್ ಇದೆ, 100% ಫ್ರೀ ಮೆಡಿಸಿನ್. ನೀವು ಅಲ್ಲಿ ಹೋದ್ರೆ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, ಆಲ್ ಸರ್ವಿಸಸ್ ಗಿವನ್ ಇಯರ್ ಆರ್ ಫ್ರೀ. ಸೊ ಯಾರತ್ರನೂ ಚಾರ್ಜ್ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್ ಬಹುಶಃ ಕ್ರೋರ್ಸ್ ಅಷ್ಟು ಆಗ್ತಿತ್ತೇನೋ ಅದು ಚಾರ್ಜ್. ಪೈಸೆ ಇದೆ ಒಂದು ಬಹುಶಃ ಬೇರೆ ಕಡೆ ಆಗಿದ್ದಿದ್ರೆ ಅವನು ಉಳಿತಾನೂ ಇರಲಿಲ್ಲ. ಒಂದು ದಿವಸಕ್ಕೆ 35,000 ರೂಪಾಯಿ ಒಂದಿದ್ದು ಏನು ಆಪರೇಷನ್ ಥಿಯೇಟ್ರದ್ದು ಚಾರ್ಜ್. ಸುಮಾರು 3-4 ಮಂತ್ಸ್ ಇದ್ದ ಅವನಲ್ಲಿ ಆ ಥಿಯೇಟ್ರಲ್ಲಿದ್ದ, ಪ್ಲಸ್ ಟ್ರೀಟ್ಮೆಂಟ್ ಎಲ್ಲ ಸೇರಿದ್ರೆ ಸುಮಾರು 1-2 ಕೋಟಿ ಆಗ್ತಿತ್ತೇನೋ, ಅದು ಗೊತ್ತಿಲ್ಲ. ಅಷ್ಟನ್ನು ಅವ್ರು ಎಷ್ಟು ಫ್ರೀಯಾಗಿ ಕೊಟ್ಟರು, ಆಮೇಲೆ ಎಷ್ಟು ಸರ್ವಿಸ್ ಮೈಂಡಲ್ಲಿ ಕೊಟ್ಟರು ಅಂದರೆ ಅಷ್ಟು ಚೆನ್ನಾಗಿ ಕೊಟ್ಟರು. ಇವತ್ತು ಅವನು ಮನುಷ್ಯ ಆಗಿದ್ದಾನೆ ಅಂದರೆ ಅವರೇ ಅದಕ್ಕೆ ಕಾರಣ. ಸೊ ನಾ ಅಲ್ಲಿ ವೈಟ್ ಫೀಲ್ಡಲ್ಲಿ ಸೇವೆಗೆ ಹೋಗಿದ್ದೆ, ಹಾಸ್ಪಿಟಲ್ ಸೇವೆಗೆ. ನಾವೆಲ್ಲ ಯಾರೆಲ್ಲ ಅನ್ಕೊಳ್ತೋ ಅವರೆಲ್ಲ ಹೋಗ್ಬೋದು ಆ್ಯಕ್ಚುಲಿ. ಸೊ ಅಲ್ಲಿ ಸೇವೆಗೆಲ್ಲ ಹೋದಾಗ ನಂಗೆ ಅನ್ನಿಸ್ತು, ಬಾಬಾ ಎಷ್ಟೆಲ್ಲ ಮಾಡಿದಾರಲ್ಲ ನನಗೋಸ್ಕರ. ಅಂದರೆ ವಿತೌಟ್ ಎನಿ ಒಂದು ಇಂಟೆನ್ಷನ್. ನಾನು ಸುಮ್ಮನೆ ನಡ್ಕೊಂಡು ಹೋಗ್ತಿದ್ದೆ. ಅವತ್ತು ಬಸ್ಸಿಂದ ಇಳಿದೆ, ಬಾಬಾ ಇದಕ್ಕೆ ನಡ್ಕೊಂಡು ಹೋಗಬೇಕು ಅಲ್ಲಿ ಇದರಿಂದ, ಆಯಿತಾ, ಬಸ್ ಸ್ಟ್ಯಾಂಡಿಂದ ನಡ್ಕೊಂಡು ಹೋಗ್ತೀನಿ. ಯಾರೋ ಒಬ್ರು ಸಿಗ್ತಾರೆ ನಂಗೆ, ಆಂಟಿ ಹೇಳ್ತಾರೆ. ನಾನು ಕೇಳಿದ್ರು ಎಲ್ಲಿಗೆ ಹೋಗ್ತಿದ್ಯಮ್ಮ, ಸತ್ಯ ಸಾಯಿಬಾಬಾ. ಅಯ್ಯೋ ಬಾಬಾ ಅವರ ತುಂಬ ಗ್ರೇಟ್ ವ್ಯಕ್ತಿಗಳವರು. ಇಲ್ಲಿ ಈ ವೈಟ್ ಫೀಲ್ಡ್ ಇದೆಯಲ್ಲಮ್ಮ, ಇದು ನೀವೇನು ನೋಡ್ತಿದ್ದೀರ, ಇದು ಮುಂಚೆ ಕಾಡ್ ಆಗಿತ್ತಿದ್ದು, ಅದಕ್ಕೆ ಕಾಡು ಗೋಡಿ ಅಂತ ಹೆಸರು ಇರೋದಕ್ಕೆ. ಕಾಡ್ ಥರ ಇತ್ತು ಇಲ್ಲಿ ಬಾಬಾ ಅವ್ರು ಬಂದು ಇಡೀ ಒಂದು ಇದನ್ನೇ ತಗೊಂಡಾದ್ಮೇಲೆ ಏನಾಯ್ತು, ನಮ್ಗೆಲ್ರಿಗೂ ಫ್ರೀ ಊಟ, ನಾವೆಲ್ಲ ಕೂತ್ಕೊಂಡು ಊಟ ಮಾಡಿದ್ವಿ ನಾವು. ಅಂಥವ್ರಮ್ಮ ಬಾಬಾ ಅವರು ಅಂತೆಲ್ಲ ಅವರೇ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ನಾನು ಅದೆಲ್ಲ ಕೇಳಿಸ್ಕೊಂಡು ನಾನು ಸರ್ವಿಸ್ ಎಲ್ಲ ಮುಗಿದಾದ್ಮೇಲೆ ಅನ್ನಿಸ್ತು ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ. ನನ್ನ ಫ್ರೆಂಡ್ ಒಬ್ಬರು ಬಾಬಾ ಒಂದು ಇನ್ಸ್ಟಿಟ್ಯೂಷನ್, ಸತ್ಯ ಸಾಯಿಬಾಬಾ ಇನ್ಸ್ಟಿಟ್ಯೂಷನ್ಗೆ ಕೆಲಸ ಮಾಡ್ತಾರೆ ಕಾಲೇಜಲ್ಲಿ. ಅವರು HOD ಆಗಿದ್ದಾರೆ. ಅವ್ರು ಹೇಳ್ತಾರೆ, ಈ ಥರ ಬಾಬಾಗೆ ಸೇವೆ ಮಾಡೋ ಅವಕಾಶ ಸಿಕ್ಕಿದೆ ಅನುಷಾ ನನಗೆ. ಆವಾಗ ಅನ್ನಿಸ್ತು, ನನಗೂ ಆ ಸೇವೆ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಾನು ಇವಾಗ ಹೆಂಗೂ ಎಜುಕೇಷನ್ದೇ ಕೆಲಸ ಮಾಡ್ತಾ ಇದ್ದೀನಿ, ನಾನು ಬಾಬಾದೇ ಯಾವುದೋ ಒಂದು ಸ್ಕೂಲಿಗೆ ಜಾಯ್ನ್ ಆಗಬೇಕಲ್ವಾ, ಏನೋ ಒಂದು ಬಾಬಾಗೆ ನಾನು. ಯಾಕಂದರೆ ನನ್ನ ಲೈಫೇ ಇಷ್ಟು ಚೇಂಜ್ ಆಗಿದೆ, ನನ್ನ ಲೈಫಲ್ಲಿ ನಾನು ಇದೆಲ್ಲ ಮಾಡ್ತಾ ಇದ್ದೀನಿ ಅಂದರೆ ಇನ್ನೊಂದು ಕಡೆ ಒಂದು ದೈವಾನುಗ್ರಹ ಇರೋದ್ರಿಂದ ನನಗೆ ಇದೆಲ್ಲ ಆಗ್ತಾ ಇರೋದು. ಸೊ ಬಾಬಾ ಅವರಿಂದ ನನಗೆ ಈ ಥರ ಆಗ್ಬೋದಲ್ವಾ, ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ ಸಿಗಲಿ. ಆಮೇಲೆ ನಾನು ಸುಮ್ಮನೆ ಹೀಗೆ ಇಂಟರ್ವ್ಯೂಸ್ ನೋಡ್ತಾ ಇರ್ತೀನಿ. ಬಾಬಾ ಅಂದರೆ ಅದರಲ್ಲಿ ಸಮರ್ಪಣಂ ಅಂತ ಒಂದು ಸೀರೀಸ್ ನಡೆಯುತ್ತೆ, ಯೂಟ್ಯೂಬಲ್ಲಿ ನೀವು ನೋಡಿದ್ರೆ. ಅದು ಏನಾಗುತ್ತೆ, ಬಾಬಾ ಅವ್ರದ್ದು ಅವರ ಭಕ್ತರು, ಡಿವೋಟೀಸ್ ಏನಿರ್ತಾರೆ, ಅವರು ಒಂದು ಬಾಬಾ ಜೊತೆ ಯಾವ ರೀತಿ ಇತ್ತು, ಒಂದು ಸ್ನೇಹ ಯಾವ ರೀತಿ ಇತ್ತು, ಅವ್ರು ಸ್ಟೂಡೆಂಟ್ ಆದಾಗ ಯಾವ ರೀತಿ ಇತ್ತು ಅವ್ರ ಲೈಫು, ಅವ್ರು ಅದನ್ನು ಅಲ್ಲಿ ಸಮರ್ಪಣಂ ಸೀರೀಸಲ್ಲಿ ಅವ್ರು ಹೇಳ್ತಿರ್ತಾರೆ. ಅಲ್ಲಿ ನನಗೆ ಒಂದಿನ ನನ್ನ CEO ವಿಡಿಯೋ ಸಿಗುತ್ತೆ. ನನ್ನ CEO TC ಅಶೋಕ್ ಅಂತ ಮಂದನ್ ಕಂಪ್ನಿಯವರು, ಅವರ ಸ್ಟೂಡೆಂಟ್. ಸೊ ನಾನು ಇಷ್ಟು ದಿನ ಕೆಲಸ ಮಾಡ್ತಿರೋದು ಸಾಯಿಬಾಬಾಗೆ. ದೇರ್ ಇಸ್ ನೋ ಅದರ್ ಥಿಂಗ್. he was always part of my life without my knowledge. ನನಗೆ ಗೊತ್ತಿಲ್ಲದೆ ಇದ್ದಂಗೆ ಅವರ ಒಂದು ಕೈ ನಾನು ಯಾವತ್ತೂ ನನ್ನ ಜೊತೆಗೆ ಇರ್ತಿತ್ತು, ಬಟ್ ನನಗೆ ಗೊತ್ತಿರಲಿಲ್ಲ ಅಷ್ಟೇ. ಸೊ ಇವತ್ತು ನಾನು ಇಲ್ಲಿ ಏನು ಮಾತಾಡ್ತೀನಿ, ನಾನು ನಿನ್ನೆ ಅವರ ಒಂದು ಇದಕ್ಕೆ ಹೋದೆ, ಬಾಲ್ ವಿಕಾಸ್ ಕ್ಲಾಸ್ ಮಾಡಬೇಕು ಎಲ್ಲ. ಈ ಒಂದು ನನ್ನ ಲೈಫಲ್ಲಿ ಪ್ರತಿಯೊಂದು ನಾನು ಏನೇ ಮಾಡಿದ್ರು ಎಲ್ಲೋ ಒಂದು ಕಡೆ ಈ ಒಂದು ದೈವಾನುಗ್ರಹ, ಈ ದೈವ ಒಂದು ಸಾಯಿಬಾಬಾ ಆಗಲಿ, ಸದ್ಗುರು ಆಗಲಿ, ಗುರುಗಳ ಆಶೀರ್ವಾದ ಖಂಡಿತ ನನಗಿದೆ. ಈಗ ದತ್ತಾತ್ರೇಯ ಅವ್ರದ್ದು ಸಪ್ತಾಹ ಮಾಡ್ತಾ ಇದ್ದೀವಿ. ಅಂದರೆ ದತ್ತಾತ್ರೇಯ ಅವ್ರದ್ದು ಚರಿತ್ರೆನ ಓದ್ತಾ ಇದ್ದೀವಿ. ಇವತ್ತು 5th ಡೇ. ಸೊ ಆವತ್ತಿನ ದಿನ ನನಗೆ ಇದು ಸಿಕ್ಕಿರೋದು ಇನ್ನೊಂದು ಭಾಗ್ಯನೇ ಅಂತಲೇ ಹೇಳ್ಬೋದು. ಸೊ
ಎಲ್ರಿಗೂ ನನ್ನ ಒಂದು ಅವಕಾಶ ಕೊಟ್ಟು ನನಗೆ ಒಂದು ಮಾತಾಡೋಕ್ಕೆ ನೀವು ನನಗೆ ಅವಕಾಶ ಕಲ್ಪಿಸಿ ಕೊಟ್ಟಿದ್ದೀರಾ. ಅದಕ್ಕೆ ನನಗೆ ಎಷ್ಟು ಥ್ಯಾಂಕ್ಸ್ ಹೇಳೋರು ಸಾಲೋದಿಲ್ಲ. ಎಸ್ಪೆಷಲಿ ಅಮ್ಮನಿಗೆ ಪ್ರತಿ ಸಲ ಕೋಆರ್ಡಿನೇಟ್ ಮಾಡಿದಾಗಲೂ ಅಷ್ಟೇ ತನ್ನ ಮಗಳಿಗೆ ಯಾವ ರೀತಿ ಹೇಳ್ತಾರೋ ನನಗೂ ಅದೇ ರೀತಿನೇ ಹೇಳ್ತಾರೆ. ಭಾನುಮತಿ ಅಮ್ಮ ಆಗಿರ್ಬೋದು, ಪ್ರತಿಯೊಬ್ಬರು ನಮ್ಮ ಒಂದು ಗುರುಗಳ ಸ್ಥಾನದಲ್ಲಿ ನಿಂತು ನಮಗೆ ಗೈಡ್ ಮಾಡ್ತಾರೆ ಪ್ರತಿ ಸಲ. ಅನಿಲ್ ಕುಮಾರ್ ಸರ್, ಅಪ್ಪ ಯಾವಾಗಲೂ ಇಷ್ಟು ಜನಕ್ಕೆ ನೀವು ಜ್ಞಾನದ ಬೆಳಕನ್ನು ಕೊಡ್ತಾ ಇದ್ದೀರಾ, ಸತ್ಯದ ಮಾರ್ಗಕ್ಕೆ ನೀವು ಅವನ್ನ ಕರ್ಕೊಂಡು ಹೋಗ್ತಿದ್ದೀರಾ. ಮತ್ತು ಸುರೇಶ್ ಬಾಬು ಅಪ್ಪ ಅವರು ಅಷ್ಟೇ, ಪ್ರತಿಯೊಂದು ಅವ್ರ ಬುಕ್ಕಲ್ಲಿ ನಾನು ಈ ವಚನ ಎಲ್ಲ ತೊಗೊಂಡಿದ್ದು ನಿಮ್ಮ ಬುಕ್ಕಿಂದನೇ. ಸೊ ಅವ್ರ ಬುಕ್ಕಲ್ಲಿ ನಾನು ನೋಡ್ಬೇಕಾದ್ರೆ ಅವ್ರದ್ದು ಒಂದು ವಚನ, ಮೊನ್ನೆ ಮರ ಕಡ್ದಾಗ ಅವ್ರು ಒಂದು ಇದು ಮಾಡಿ ಹಾಕಿದ್ರು, ನಂಗೆ ನಿಜ ಕಣ್ಣಲ್ಲಿ ನೀರು ಬಂತವರು ಅವ್ರು ಓದಿದಾಗ. ಅವಾಗ ಆ ಕವಿತೆ ಎಲ್ಲನೂ ಅಷ್ಟೇ, ಇವೆಲ್ಲವೂ ನಮಗೆ ಒಂದು ದಾರಿದೀಪನೇ. ಹೌದು, ಖಂಡಿತ ದಾರಿದೀಪನೇ. ನನ್ನ ಪ್ರೇರೇಪಿಸುತ್ತೆ ಈ ಥರ ಎಲ್ಲ ಮಾಡೋದಕ್ಕೆ. ಇಷ್ಟು ಜನಗಳ ಮುಂದೆ ನನ್ನ ಈ ಮಾತನ್ನ ಕೇಳಿಸ್ಕೊಂಡು ನಿಮಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು.